Yes, welcome. ರೈತ ಮಹಿಳೆ ಅಂತ ಸುಲಭ ಹೇಳೋದಕ್ಕಿಂತ ನಾನು ಅವ್ರನ್ನ ರೈತ ದೇವತೆ ಅಂತ ಕರೆಯೋದಕ್ಕೆ ಇಷ್ಟಪಡ್ತೇನೆ. ಅಂಡ್ ಮೂರನೇದಾಗಿ ವೈದ್ಯು ನಾರಾಯಣ ಹರಿ ಅಂದ ಹಾಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸರ್ಜನ್ ಆಗಿ ಮೆರೆದು ಸಾಕಷ್ಟು ಜನರಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡೋದ್ರ ಮೂಲಕ ಅವರ ಇಡೀ ಜೀವನವನ್ನೇ ವೈದ್ಯಕೀಯ ಕ್ಷೇತ್ರಕ್ಕೆ ತ್ಯಾಗ ಮಾಡಿದಂತ ಡಾಕ್ಟರ್ ಶಂಕರಪ್ಪನವರು. ದಯವಿಟ್ಟು ವೇದಿಕೆ ಮಾಡ್ತಾರೆ ಪ್ಲೀಸ್. ಡಾಕ್ಟರ್ ಶಂಕರಪ್ಪ ಸರ್. ಸಂಸ್ಕೃತಿ ಪ್ರಕಾರ ದೀಪ ಬೆಳಗೋದ್ರ ಮೂಲಕ ನಾವು ಕಾರ್ಯಕ್ರಮ ಶುರು ಮಾಡೋಣ. ಮೂರು ದಿಗ್ಗಜರು ಮತ್ತು ನಾಯಕ ನಟಿ ಎಲ್ಲ ನೀವು ಬನ್ನಿ, ನಿರ್ದೇಶಕರು ಬಂದು ಬೆಳಕೋಬೇಕು ಅಂತ ಕೇಳ್ಕೊತಾನೆ ಪ್ಲೀಸ್. ಮೇಡಮ್ ಆ ಕಡೆ ಬನ್ನಿ, ಹಂಗೆ ಒಂಚೂರು ಸ್ವಲ್ಪ ಆ ಕಡೆ ಬನ್ನಿ. ಹಲೋ ಹಲೋ ಸರ್, ಹಲೋ ಸರ್. ಸೈನಿಕರನ್ನ ಕರ್ಕೊಂಡು 60 hours, ಒಂದು ದಿನಕ್ಕೆ 24 ಗಂಟೆ, 2 ದಿನಕ್ಕೆ 48 ಗಂಟೆ, 3 ದಿನಕ್ಕೆ ಒಂದು ಸ್ವಲ್ಪ ಆಸ್ಪಾಸು 60 ಗಂಟೆಗಳ ಕಾಲ ಅನ್ನ ನೀರು ಇಲ್ಲದೆ ದೇಶಕ್ಕೋಸ್ಕರ ಯುದ್ಧ ಮಾಡಿ ಅಲ್ಲೊಂದು ಗ್ರಾನೈಟ್ ಸ್ಫೋಟ ಆಗುತ್ತೆ. ಆ ಸ್ಫೋಟದಲ್ಲಿ ಅವ್ರ ಎರಡೂ ಕಾಲುಗಳು ತುಂಬಾ ಏಟಾಗುತ್ತೆ. 8 ಮೇಜರ್ ಸರ್ಜರಿಗಳಾಗುತ್ತೆ. 21 ತಿಂಗಳು ಬೆಡ್ ರೆಸ್ಟ್ ಹೋಗ್ತಾರೆ ಅಂತ ಒಬ್ಬ ಮಹಾನ್ ಸಾಧಕರಿಗೆ ದೊಡ್ಡ ಸೆಲ್ಯೂಟ್. ನಾನು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ನೆನಪು, ಕಾರ್ಗಿಲ್ ಯುದ್ಧ ಆದಾಗ. ಸೊ ಇವತ್ತು ನೀವು ಇಲ್ಲಿದ್ದೀರಿ, ಬಹಳ ಹೆಮ್ಮೆ ಆಗ್ತದೆ ಸರ್, ಬಹಳ ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಾಧನೆ ದೊಡ್ಡದು, ಅದನ್ನು ಬಹಳ ಸ್ಫುಟವಾಗಿ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಕ್ಷಮೆ ಇರಲಿ ಅಂತ ಕ್ಷಮೆ ಯಾಚಿಸ್ತಾ, ಇನ್ನು ಅಮ್ಮ ವಿಷಯಕ್ಕೆ ಬಂದ್ರೆ ನೋಡಿ, ಆಸ್ ಆಲ್ ಟ್ರೆಡಿಷನಲ್ ಫ್ಯಾಮಿಲಿಯಿಂದ ಬಂದಾಗ ಒಂದು ಲಿಮಿಟೇಷನ್ ಇರುತ್ತೆ. ಎತ್ಕೊಂತ ನಾನೇನ್ ಮಾಡ್ತೀನಿ, ಆ ಡ್ರೀಮ್ಗೆ ಮನೆಯಿಂದ ಸಪೋರ್ಟ್ ಸಿಗೋದಿಲ್ಲ. ಆ ತರದ ಎಲ್ಲಾ ಸರ್ಕಮ್ಸ್ಟೆನ್ಸ್ಗಳನ್ನ, ಹರ್ಡಲ್ಸ್ಗಳನ್ನ ದಾಟ್ತಾ ಕೃಷಿ ಕ್ಷೇತ್ರಕ್ಕೆ ಒಂದು ದೊಡ್ಡ ಅಪಾರವಾದಂತ ಕೊಡುಗೆನ ಕೊಟ್ಟಿದ್ದಾರೆ ಮಿಶ್ರಾಮ್ ಅವರು. ಅವರ ವಿಡಿಯೋಸ್ಗಳು ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ನೋಡಿದಾಗ ಅವರ ಸಾಧನೆ ಏನು ಅಂತ ಗೊತ್ತಾಗುತ್ತೆ. ಮತ್ತೆ ಅವ್ರು ಎಷ್ಟು ಹಂಬಲ್ ಅಂತ ಗೊತ್ತಾಗುತ್ತೆ ಆ ವಿಡಿಯೋಸ್ ಎಲ್ಲ ನೋಡಿದಾಗ. ಏನೋ ಒಂದ್ ಕಡೆ ಸಾಧನೆ ಮಾಡ್ತಾರೆ, 12 ಲಕ್ಷ, 15 ಲಕ್ಷ, 24 ಲಕ್ಷದವರೆಗೂ ದುಡಿಮೆ ಮಾಡ್ತಾರೆ ಅವರು. ಅದಕ್ಕೆ ಚಪ್ಪಾಳೆ ಬಿಡುತ್ತೆ. ಅವ್ರು ಹೇಳ್ತಾರೆ, ಇಲ್ಲ ಚಪ್ಪಾಳೆ ಹೊಡಿಬೇಡಿ, ಪಿಕ್ಚರ್ ಆಗಿ ಬಾಕಿ ನೆಕ್ಸ್ಟ್ ಡೇ ಇರೋದು ಅಂದ್ಬಿಟ್ಟು ಅಂತ. ಅವಾಗ ಆಕ್ಚುಲಿ ಅವ್ರು ಡೌನ್ಫಾಲ್ ಆಗುತ್ತೆ. ಯಾವಾಗ್ಲೂ ಇಷ್ಟ ಎತ್ತರದಿಂದ ಬಿದ್ರೆ ಏನಾಗಲ್ಲ ಅಂತ, ಬಿಲ್ಡಿಂಗ್ ಮೇಲಿಂದ ಬಿದ್ರೆ ನೋವು ಜಾಸ್ತಿ ಆಗುತ್ತೆ ಅನ್ನೋ ಹಾಗೆ ಬಹಳ ಎತ್ತರಕ್ಕೆ ಏರ್ಬಿಡ್ತಾರೆ ಅವ್ರ ಸಾಧನೆಯಲ್ಲಿ. ಅಲ್ಲಿಂದ ಬೀಳ್ತಾರೆ ಸ್ನೇಹಿತರೆ. ಆ ಒಂದು ಸಕ್ಸಸ್ ಇಂತ ಡೌನ್ಫಾಲ್ ಅವ್ರ ಪಾಠ ಕಲಿಸುತ್ತೆ ಅಂದ್ರೆ, ಬೀಳೋದು ಮುಖ್ಯ ಅಲ್ಲ, ಮತ್ತೆ ಕೊಟ್ಟಿದೆ ಅಂತ ಹೇಳ್ತಾರೆ. ಅಲ್ಲಿಂದ 24 ಲಕ್ಷಗಳ ಆದಾಯ ಇಟ್ಕೊಂಡು ಕಳ್ಕೊಂಡಿದ್ದಂಥವ್ರು 50 ಮಾಡ್ತಾರೆ, 80 ಮಾಡ್ತಾರೆ. ಇವತ್ತು ಅವ್ರು ಎಷ್ಟು ಟರ್ನ್ ಓವರ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಅಸಾಧ್ಯ. ಆ ತರ ಅಂದ್ರೆ ಮೋನೋಕ್ರಾಪಿಂಗ್ ಅಂದ್ರೆ ಒಂದೇ ತರದ ಸಸಿಗಳನ್ನ ನೆಡೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ. ಆದ್ರೆ ಒಂದಷ್ಟು ಜಾಗ ಇದ್ದಾಗ ಮಲ್ಟಿಪಲ್ ಕ್ರಾಪ್ಸ್, ವಿಧವಾದಂತ ಒಂದು ಕ್ರಾಪ್ಗಳನ್ನ ನೆಡೋದ್ರಿಂದ ಯಾವ ತರ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಒಂದು ಸಮಗ್ರ ಮಾಹಿತಿ ಫೇಸ್ಬುಕ್ ಅಲ್ಲಿ ಅಮ್ಮ ಅವರ ವಿಡಿಯೋಸ್ ಎಲ್ಲ ಇದೆ. ಇದು ಕೃಷಿ ಕ್ಷೇತ್ರಕ್ಕೆ ಅವರು ಕೊಟ್ಟಿರುವಂತ ಒಂದು ಅಪಾರವಾದಂತ ಕೊಡುಗೆ. ಸೊ ಆ ಒಂದು ಕೊಡುಗೆಗೆ ದಯವಿಟ್ಟು ಅವರು ಜೋರಾದ ಚಪ್ಪಾಳೆ. ಹಾಗಾಗಿ ನಾನು ಅವ್ರಿಗೆ ಸಾಧಾರಣ ರೈತ ಮಹಿಳೆ ಅಂತ ಹೇಳೋದಕ್ಕಿಂತ ರೈತ ದೇವತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಿಜಕ್ಕೂ ನೀವು ನನ್ನ ಹಾಗೆ ಕಾಣ್ತಾ ಇದ್ದೀನಿ. ಅಂಡ್ ಎಸ್ ಸರ್, ಡಾಕ್ಟರ್ ಶಂಕರಪ್ಪ ಸರ್, ಏನ್ ಹೇಳೋಣ ಅವ್ರ ಬಗ್ಗೆ. BSc ಮಾಡಿ MSc ಮಾಡ್ತಾ ಇರ್ಬೇಕಾದ್ರೆ MBBS ಸೇರ್ಕೋತಾರೆ. ಅದಾದ್ಮೇಲೆ ಪ್ರತಿಷ್ಠಿತ ನಮ್ಮ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಸರ್ ಅವರ MBBS ನ ಪರ್ಸ್ಯೂ ಮಾಡ್ತಾರೆ. ಈ ಬಿಕಮ್ಸ್ ಎ ವಂಡರ್ಫುಲ್ ಪ್ಲಾಸ್ಟಿಕ್ ಸರ್ಜನ್. ಅಂದ್ರೆ ಸರ್, ನಾನು ಟೆಕ್ನಿಕಲ್ ಟರ್ಮ್ಸ್ ಗಿಂತ ಈಸಿ ಹೇಳ್ತೀನಿ, ಯಾಕಂದ್ರೆ ನಮಗೆ ಸಿನಿಮಾದ ಅಷ್ಟೇ ಗೊತ್ತಾಗೋದು. ಈ ಸೀರಿಯಲ್ಗಳಲ್ಲಿ ಆರ್ಟಿಸ್ಟ್ ಚೇಂಜ್ ಆದಾಗ ಪ್ಲಾಸ್ಟಿಕ್ ಸರ್ಜರಿ ತಂದ್ಬಿಡ್ತೀವಿ ನಾವು, ಫೇಸ್ ಚೇಂಜ್ ಆಗೋಯ್ತು ಅಂದ್ಬಿಟ್ಟು ಅಂತ ಬೇರೆ. ಅದು ಸೀರಿಯಲ್ಗಳಲ್ಲಿ, ಈ ಸಿನಿಮಾ ಸಾಧಾರಣ ನಡೆಯುತ್ತೆ. ಆದ್ರೆ ಸರ್ ಅದನ್ನ ನಿಜವಾದ ಜೀವನದಲ್ಲಿ, ಮತ್ತೆ ತುಂಬಾ ಖುಷಿಯಾಗೋ ವಿಷಯ, ಹೆಮ್ಮೆ ಏನು ಅಂತಂದ್ರೆ, ಡಾಕ್ಟರ್ ಅವ್ರನ್ನ ಒಂದ್ಸಲಿ ಕೇಳ್ತಾರೆ, ನೀನು ಮೆಡಿಕಲ್ ಕ್ಷೇತ್ರದಲ್ಲಿ ಇದೆಯಲ್ಲ, ನಿನ್ ಏನಪ್ಪ ನಿನ್ ಫ್ಯೂಚರ್ ಏನು ಅಂತ. ಅವ್ರು ಒಂದೇ ಹೇಳೋದು ಏನು ಅಂತಂದ್ರೆ, ನನ್ನ ಹತ್ರ ಬರೋ ಪ್ರತಿ ರೋಗಿನೂ ಯಾವ ಮಟ್ಟಿಗೆ ಗುಣ ಆಗ್ಬೇಕು ಅಂದ್ರೆ ಮತ್ತೆ ಅವ್ರ ಹತ್ರ ಬರ್ಲೇಬಾರ್ದು, ಆ ತರ ಗುಣ ಆಗ್ಬಿಡ್ಬೇಕು ಅವ್ರು.
ಬಟ್ ಭಗವಂತ ನಮ್ಗೆ ಸೃಷ್ಟಿ ಮಾಡಿದ್ದಾನೆ ಅವ್ರು ಟ್ರೀಟ್ ಮಾಡಕ್ಕೆ ಅಂತಾನೆ. ಹಾಗೊಂದ್ ವೇಳೆ ಬಂದ್ರೆ ಅವ್ರಿಗೆ ಯಾವ ತರ ಒಳ್ಳೆ ಟ್ರೀಟ್ಮೆಂಟ್ ಆಗ್ಬೇಕಂದ್ರೆ ಅವ್ರು ಮತ್ತೆ ಯಾವತ್ತು ಬರ್ಲೇಬಾರ್ದು ನನ್ನ ಹತ್ರ. ಆ ತರ ಒಂದು ನಿಸ್ವಾರ್ಥ ಸೇವೆ ಇಟ್ಕೊಂಡು ಸತತ 30 ವರ್ಷದ ಮೇಲೆ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಅವ್ರು ಕೊಟ್ಟಿರುವಂತ ಸೇವೆಗೆ ಸರ್ ಲವ್ ಇಸ್ ಡಿವೈನ್, ವರ್ಷಿಟಬಲ್, ಪ್ಯೂರ್, ಪರ್ಫೆಕ್ಟ್, ಕರೆಕ್ಟ್. ಇದು ನಾನು ಆಕ್ಚುಲಿ ನಾನು ಈ ಪ್ರೇಮ್ ಪೂಜಮ್ ಮೂವಿ ಸ್ಟಾರ್ಟ್ ಮಾಡಿದ್ರೆ ಇದರ ಶೀರ್ಷಿಕೆ ಬೇರೆ ಇಂದನ್ ಬಿಟ್ಟು ನಾ ಹೇಗಿರಲಿ, ಅಮ್ಮಾರಿ ಪ್ರೇಮ ಏನೇನೋ ಇತ್ತು. ಓಕೆ, ಎಲ್ಲದೂ ಆಪ್ಟಾಗಿ ಇತ್ತು ಸ್ಟೋರಿಗೆ. ಆದ್ರೆ ಏನೋ ಒಂದು ಯೋಚನೆ ಮಾಡ್ತಾ ಮಾಡ್ತಾ ಏನಿರ್ಬೋದು ನಮ್ಮ ಮೂವಿಲಿ ಯಾವ್ದು ಬೆಸ್ಟ್ ಟೈಟಲ್ ಅಂತ ಅವಾಗಿನ್ನೂ ನಾನು ಒಲಿಸರ್ ಹತ್ರ ಕತೆ ನರೇಟೆ ಮಾಡಿರ್ಲಿಲ್ಲ. ಏನೋ ಒಂದು ದಿನ ಯೋಚನೆ ಮಾಡ್ತಾ ಬೆಳಿಗ್ಗೆ 4-5 ಗಂಟೆಗೆ ಒಂದು ಶೀರ್ಷಿಕೆ ಬಂತು, ಪ್ರೇಮಂ ಪೂಜ್ಯಂ ಅಂತ. ಎಷ್ಟು ಒಂದು ಆಶ್ಚರ್ಯಕರ ಅಂದ್ರೆ ಆ ಟೈಟಲ್ ಇಟ್ಟ ಮೇಲೆ ನಮ್ಗೆ ಲೋರಿಸರ್ ಪ್ರೇಮ ಸಿಕ್ಬಿಟ್ರು ನಮ್ಗೆ. ಸೊ ಪ್ರೇಮಿ ಪ್ರೇಮ ಪೂಜ್ಯಂ ಬಿಗ್ಗೆಸ್ಟ್ ಸರ್ಪ್ರೈಸ್. ಹೆಸರಿನಲ್ಲೇ ಅವ್ರು ಬಂದಿದ್ದ ಗಾಡ್ ಸೆಂಟ್ ತರ ಆಗ್ಬಿಡ್ತು ನಮ್ಗೆ. ಇನ್ನೊಂದು ವಿಷಯ ಏನಂದ್ರೆ ಈ ಪ್ರೇಮ ಪೂಜ್ಯಂ ಅಂದಾಗ ಲವ್ ಬಗ್ಗೆ ಮಾತಾಡಿದಾಗ ನಮ್ಗೆ ಫಸ್ಟಿಗೆ ಬರೋದು ಲವರ್ಸ್ ಲವ್, ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಮ್ಯಾಕ್ಸಿಮಮ್ ಗಂಡ ಹೆಂಡತಿ ಈ ತರ ವಿಚಾರಗಳೇ ಬರುತ್ತೆ. ಬಟ್ ನನ್ನ ಉದ್ದೇಶ ಏನಿತ್ತು ಪ್ರೇಮ ಪೂಜ್ಯಂ ಅಂದ್ರೆ ಇಟ್ಸ್ ಎ ಜರ್ನಿ ಆಫ್ ಎ ಜೆಂಟಲ್ ಮ್ಯಾನ್. ಅಂದ್ರೆ ಇಲ್ಲಿ ತಂದೆ ತಾಯಿ ಪ್ರೀತಿ, ಪೇರೆಂಟ್ಸ್ ಮತ್ತು ಮಕ್ಕಳ ಪ್ರೀತಿ, ಮತ್ತೆ ಒಂದು ವೃತ್ತಿ ಧರ್ಮದ ಪ್ರೀತಿ, ಮತ್ತೆ ಒಂದು ಗೆಳತಿಯ ಪ್ರೀತಿ, ಗೆಳೆಯರ ಪ್ರೀತಿ. ಅದಕ್ಕೆ ನಾನು ಪ್ರೇಮ ಪೂಜ್ಯಂ ಜೊತೆಗೆ ಸ್ನೇಹ ಪೂಜ್ಯಂ ಕೂಡ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ನಮ್ಮ ಮೂವಿಲಿ. ಇಟ್ ಇಸ್ ನಾಟ್ ಜಸ್ಟ್ ಪ್ರೇಮ ಪೂಜ್ಯಂ, ಸ್ನೇಹ ಪೂಜ್ಯಂ ಕೂಡ. ಸೊ ನಮ್ಮ ಮೂವಿಲಿ ನೀವು ತಗೊಂಡ್ರೆ ಎಲ್ಲ ಆಂಗಲಲ್ಲೂ ಎಲ್ಲ ರಿಲೇಷನ್ ಪವಿತ್ರವಾದ ಪ್ರೀತಿ ಕಾಣಿಸುತ್ತೆ ಅಥವಾ ಕಾಣಿಸ್ಬೇಕು ಅಂತ ನನ್ನ ಉದ್ದೇಶ ಆಗಿತ್ತು. ಸೊ ಇದಕ್ಕೆ ನಾನು ಹೋರಾಟ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಲವ್ಲಿ ಸ್ಟಾರ್ ಸಿಕ್ಕಿದ್ರು. ಬೃಂದಾಚಾರ್ಯ, ಐಂದ್ರಿತಾರೆ, ತಲೆವ ಸಾಧುಕೋಕಿಲ ಸರ್ ಸಿಕ್ಕಿದ್ರು. ಸ್ನೇಹಕ್ಕೆ ಒಂದು ಜೀವ ಕೊಡಬೇಕು ಅಂತ ನಾನು ತುಂಬಾ ಆಸೆ ಪಟ್ಟಾಗ ನಂಗೆ ನಿಜವಾಗ್ಲು ಸಿಕ್ಕಿದ್ದು ಸ್ನೇಹ ಜೀವಿ ಅಂದ್ರೆ ನಮ್ಮ ಅಭಿನಯ ಧ್ರುವ ಮಾಸ್ಟರ್ ಆನಂದ್ ಅವರು. ನಿಜವಾಗ್ಲು ನಾನು ಫಸ್ಟ್ ಕಥೆ ನೆರೇಟ್ ಮಾಡಿದೆ ಆಕ್ಚುಲಿ ನಮ್ಮ ಮಾಸ್ಟರ್ ನಂಗೆ ಯಾವ ರೀತಿಯಾದ ಸಂಬಂಧ ಅಂದ್ರೆ ನಾನು ಜೈಪುರಲ್ಲಿ ರಾಜಸ್ಥಾನಲ್ಲಿ DM ನ್ಯೂರಾಲಜಿ ಮಾಡ್ತಾ ಇದ್ದೆ. ನಂಗೆ ಅವ್ರ ಕಂಡ್ರೆ ಎಷ್ಟು ಇಷ್ಟ ಅಂದ್ರೆ ನಂಗೆ ತುಂಬಾ ಬಿಸಿ ಆಸ್ಪತ್ರೆಯಲ್ಲಿ 24 ಗಂಟೆ ಪೇಷಂಟ್ಸ್ ಬರ್ತಾ ಇದ್ರು. ಊಟ ಮಾಡೋ ಟೈಮಲ್ಲಿ ಅವರೊಂದು ಪರವಾಗಿ ಪಡ್ಡೆಗಳ ಧಾರಾವಾಹಿ ಬರ್ತಿತ್ತು. ಆ ಧಾರಾವಾಹಿ ಊಟ ಮಾಡ್ತಾ ನೋಡೋಕ್ಕೋಸ್ಕರ ಹೋಗ್ತದೆ ಅಷ್ಟೇ. ಅದನ್ನ ಸ್ಟೋರ್ ಮಾಡಿಕೊಂಡು ಮತ್ತೆ ಅದನ್ನ ನೋಡ್ಬಿಟ್ಟು ಮತ್ತೆ ಆಸ್ಪತ್ರೆಗೆ ಓಡ್ತಾ ಇದ್ದೆ ನಾನು. ಅಂದ್ರೆ ಲೈಫ್ ಪೂರ್ತಿ ಸಾವು ನೋವು ನೋಡ್ತಿದ್ದಾಗ ನಮ್ಗೊಂದು ನಗು ಕೊಡ್ತಿತ್ತು ಮಾಸ್ಟರ್. ಸೊ ಹಾಗಾಗಿ ನಾನು ಅವ್ರಿಗೆ ಕತೆ ನರೇಟ್ ಮಾಡಿದಾಗ ಮಾಸ್ಟರ್ ಈ ತರ ಒಂದು ಇದೇ ವಿಷಯ, ನಂಗೆ ಡೈರೆಕ್ಷನ್ ಮಾಡ್ಬೇಕು ಅಂತ ಆಸೆ ಇಲ್ಲ, ನೀವು ಪಿಕ್ಚರ್ ಮಾಡ್ಬೇಕು ಅಂತ ಆಸೆ ಇದ್ದಾಗ ಕತೆ ಕೇಳಿ ಡಾಕ್ಟರ್ ಇದು ನೀವೇ ಡೈರೆಕ್ಷನ್ ಮಾಡಬೇಕು ಅಂತ ಹೇಳಿ ನನ್ನ ಡೈರೆಕ್ಟರ್ ಮಾಡಿದ್ದೆ ಮಾಸ್ಟರ್. ಆಮೇಲೆ ಆ ಕಥೆನ ನೆಕ್ಸ್ಟ್ ನಾನು ನರೇಟ್ ಮಾಡಿದ್ದು ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರಿಗೆ. ಅಂಬರೀಷ್ ಅನ್ನ ಒಂದೇ ಮಾತು ಹೇಳಿದ್ರು. ಅಂಬರೀಷ್ ಅನ್ನ ನನ್ನ ಕರೆದ್ರು, ಡಾಕ್ಟರ್ ನಿಮ್ಗೆ ಪೇಷನ್ಸ್ ಇಲ್ವಾ ಅಂತ ಕೇಳಿದ್ರು. ಇಲ್ಲ, ಏನ್ ಮಾಡ್ಕೊಂಡಿದ್ದೀರಾ ಅಂತ. ಇಲ್ಲ, ಈಗ ಪ್ರೊಫೆಸರ್ HOD ಆಗಿದೆ ನ್ಯೂರಾಲಜಿ, ನಿಮ್ಗೆ ಬೇಜಾರು ಮಾಡ್ಕೊಂಡು ಪೇಷನ್ಸ್ ಅಂತ ಬರಲ್ವಾ ಅಂತ. ಇಲ್ಲ ರೆಬಲ್ ಸರ್, ಒಳ್ಳೆ ಪ್ರಾಕ್ಟೀಸ್ ಇದೆ, ಫಾದರ್ ಮೂಲರಲ್ಲಿ ತುಂಬಾ ಪೇಷನ್ಸ್ ಇದ್ದಾರೆ, ಊಟ ತಿಂಡಿಗೂ ನಿದ್ರೆಗೂ ಟೈಮ್ ಇಲ್ಲ, ಮತ್ತೆ ಯಾಕೆ ಇಲ್ಲಿಗೆ ಬರ್ತಾ ಇದ್ದೀರಾ, ನಿಮ್ಗೆ ಬೇಕಾಯ್ತಲ್ಲ ನಿಮ್ಗೆ ಅಂದ್ರು. ಅಲ್ಲ, ಒಂದ್ಸಲ ಕತೆ 10 ನಿಮಿಷ ಟೈಮ್ ಕೊಡ್ತೀನಿ, 10 ನಿಮಿಷದಲ್ಲಿ ನಾನು ಇಂಪ್ರೆಸ್ ಆದ್ರೆ ಕೂತ್ಕೊಳ್ಳಿ, ಇಲ್ಲಾಂದ್ರೆ ಸೀದಾ ಫ್ಲೈಟ್ ತಗೊಂಡು ವಾಪಸ್ ಮಂಗಳೂರು ಹೋಗಿ ಪೇಷಂಟ್ ನೋಡಿ, ದಯವಿಟ್ಟು ಬರಬೇಡಿ, ನಾನು ತಲೆ ತಿನ್ಬೇಡಿ ಅಂದ್ರು. ನಾನು ಆಯ್ತು ರೆಬಲ್ ಸರ್ ಹೇಳಿದ್ರು ಆಗುತ್ತಲ್ಲ ಅಂತ ನಾನು ಅಂದ್ರೆ ಕತೆ ಆಮೇಲೆ ಹೇಳ್ತೀನಿ. ಹಾಡು ಬೇರೆ ಮಾಡಿದ್ದಾರೆ ಆಗ್ಲಿ, ಇನ್ನೂ ಪಿಕ್ಚರ್ ಕಥೆನೇ ನರೇಟ್ ಮಾಡಿಲ್ಲ, ಆದ್ರೆ ಹಾಡು ಬೇರೆ ಶುರು ಮಾಡಿದ್ದಾರೆ. ಅಲ್ಲ, ಅದು ಹಾಡೇ ಹಾಡ್ಸ್ ಆಗಿದೆ, ನಮ್ಮ ಹೇಮಂತರ್ಕಲ್ಲೆಲ್ಲ ಹಾಡ್ಸ್ ಇಟ್ಕೊಂಡಿದೆ. ಎಷ್ಟು ಹಾಡಿದೆ ನಾನು, ಒಂದು 10 ಹಾಡಿದೆ ಅಂತ. ದೇವರ 10 ಹಾಡು ಆಗ್ಲೇ ಮ್ಯೂಸಿಕ್ ಆಗಿ ಎಲ್ಲ ಮ್ಯೂಸಿಕ್ ಆಗಿ ಪ್ರೋಗ್ರಾಮಿಂಗ್ ಆಗಿ ಎಲ್ಲ ಆಗೋಗಿದೆ. ಪಿಕ್ಚರ್ ಇನ್ನು ಹೀರೋ ಆಗಿಲ್ಲ, ಹೀರೋಯಿನ್ ಆಗಿಲ್ಲ, ಯಾರು ಸೆಲೆಕ್ಟ್ ಆಗಿಲ್ಲ, ಆಗ್ಲೇ ಹಾಡು ಹಾಡ್ಸಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರಲ್ಲ, ಏನೋ ನೀವು ನಾರ್ಮಲ್ ಕ್ಯಾರೆಕ್ಟರ್ ಅಲ್ಲ ಅನ್ಸುತ್ತೆ, ಬನ್ನಿ ಒಂದು ಅಂತ ಹೇಳಿ ಕತೆ ಹಾಡು ಕೇಳ್ತೀನಿ ಅಂದ್ರು. ಒಂದ್ಸಲ ಹಾಡು ಕೇಳಿದ್ರು, ಆಗ ನನ್ಗೆ ಅನ್ಸ್ತು ವಾಪಸ್ ನಾನು ಮೋಸ್ಟ್ಲಿ ಮಂಗಳೂರು ಫ್ಲೈಟ್ ತಗೋದು ಒಳ್ಳೇದು ಅಂತ. ಮತ್ತೆ ಕಟ್ ಮಾಡಕ್ ಹೇಳಿದ್ರು ಹಾಡನ್ನ, ಮತ್ತೆ ಇನ್ನೊಂದ್ಸಲ ಹಾಕಿ ಅಂದ್ರು. ಎಲ್ಲಾ ಹಾಡನ್ನು ಕೇಳಿ ಹಾಡಲ್ಲೇ 1 ಗಂಟೆ ಕಳೆದ್ರು. ಸೊ ಮತ್ತೆ ಕತೆ ಹೇಳಿ ಅಂದ್ರು. ಕತೆ ಹೇಳ್ತಾ 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 ಹೋದೆ. 4 ಗಂಟೆ ಆಯ್ತು. ಮತ್ತೆ ಮನೆಗೆ ಕರ್ಕೊಂಡು ಹೋದ್ರು, ಊಟ ಹಾಕ್ಸಿದ್ರು. ಈ ಪಿಕ್ಚರ್ ನಾನು ಮಾಡ್ಕೊಡ್ತೀನಿ ನಿನ್ಗೆ ಅಂತ ಹೇಳಿದ್ರು. ಅದು ನನಗೆ ಯಾವಾಗ ಫಸ್ಟ್ ನನಗೆ ಮಾಸ್ಟ್ರು ಕೊಟ್ಟಂತ ಭರವಸೆ, ಡಾಕ್ಟ್ರೇ ಇದು ಚೆನ್ನಾಗಿ ಬರುತ್ತೆ ನೀವು ಮಾಡಿ ಅಂತ ಹೇಳಿದ್ಮೇಲೆ ನನಗೆ ಕಾನ್ಫಿಡೆನ್ಸ್ ಅಂತ ಬಂದಿದ್ದು ರೆಬಲ್ ಸ್ಟಾರ್ ಅಂಬರೀಷ್ ಅವರಿಂದ. ಅಂಬರೀಷ್ ನಾನು ಮಾಡ್ಕೊಡ್ತೀನಿ, ನೀವು ಹೋಗಿ ಡಾಕ್ಟ್ರೇ ಅಂದ್ರು. ಬಟ್ ಅನ್ಫಾರ್ಚುನೇಟ್ಲಿ ವಿ ಲಾಸ್ಟ್ ಹಿಮ್. ಬಟ್ ಅವಾಗ ನಾನು ಅನ್ಕೊಂಡೆ ನನ್ನ ಪ್ರೇಮ ಪೂಜ್ಯಮ ಮುಗಿತಿಲ್ಲಿಗೆ ಅಂತ. ಬಟ್ ಅದೇನು ದೇವರಿಚ್ಛೆ, ಒಳ್ಳೆ ಸ್ನೇಹಿತರೆಲ್ಲ ಸಿಕ್ಕಿದ್ರು, ಕತೆ ನರೇಟ್ ಮಾಡ್ತಾ ಹೋದೆ.
ನನ್ಗೇನಂದ್ರೆ ನನ್ನ ಮೂವಿ ಒಂದು ಮ್ಯೂಸಿಕಲ್ ಮೂವಿ, ಒಂದು ಒಳ್ಳೆ ಸಂಬಂಧ ಹೇಳುವಂತ ಪವಿತ್ರವಾದ ಮೂವಿ ಆಗ್ಬೇಕು, ಮತ್ತೆ ನೋಡುವಾಗ ಇದೊಂಥರ ಪೇಂಟಿಂಗ್ ತರ ಇರ್ಬೇಕು ಅಂತ. ಈ ಪೇಂಟರ್ ಕೂಡ ದೊಡ್ಡ ಕಷ್ಟ ಈಗ. ಸೊ ಈ ತರ ಹೇಳುವಾಗ ನಮ್ಮ ಮಾಧವ ಫ್ರೆಂಡ್ ಇದ್ದಾನೆ, ಒಂದು ಪೇಂಟರ್ ಬೇಕು, ನಾವು ಒಳ್ಳೆ ಪೇಂಟರ್ ಬೇಕು ನನಗೆ. ಪೇಂಟರ್ ಯಾವ್ದಕ್ಕೆ? ಮೂವಿಗೆ ಅಂದೆ. ಸೊ ಹೌದಾ, ಛಾಯಾಗ್ರಹಣ ಯಾರು? ಹಿಂಗೆ ಹುಡುಕಿದಾಗ ಮಫ್ತಿ ನೋಡಿದ್ದೆ ನಾನು. ಅಮ್ಮಚ್ಚಮ್ಮ ಮಫ್ತಿಗಿಂತ ಜಾಸ್ತಿ ಇಷ್ಟಪಟ್ಟಿದ್ದ ನಾನು ಅಮ್ಮಚ್ಚಮ್ಮ ನೆನಪುಗಳ ಮೂವಿ. ಅವಾಗಂದ್ರೆ ನನಗೆ ಇವರೇ ಬೇಕು ಕಣೋ ಅಂತ ಅಷ್ಟೇ. ಅಲ್ಲಿ ಕರ್ಕೊಂಡೋದೆ. ಅವಾಗ ನಮ್ಮ ಕಿಂಗ್ ಆಫ್ ಫ್ರೇಮ್ಸ್ ನಾನಿಟ್ಟ ಬಿರುದು ಸತ್ಯವಾಗಿ ಮಾತಾಡೋ ರಿಯಲಿ ನವೀನ್ ಸರ್ಗೆ ನಾನು ಕತೆ ಹೇಳಕ್ಕೆ ಅಂತ ಹೋದೆ. ಕತೆ ಹೇಳಕ್ಕೆ ಹೋದಾಗ ಅವಾಗ ಆಗಲೇ ನನಗೆ ಒಳ್ಳೊಳ್ಳೆ ಆಫರ್ಗಳು ಬಂದಿತ್ತು. ಅಂದ್ರೆ ಇಂಥ ದೊಡ್ಡ ಮೂವಿಗಳು ಬಂದಿತ್ತು ಅಂದ್ರೆ ತುಂಬಾ ಹೈ ಲೆವೆಲ್ ಮೂವಿ, ಇನ್ಕ್ಲೂಡಿಂಗ್ ಬಾಲಿವುಡ್ ಕೂಡ ಬಂದಿತ್ತು ಒಂದು. ನಾನು ಮುಗೀತು ಮೋಸ್ಟ್ಲಿ ನನ್ನ ಮೂವಿ ಮಾಡಲ್ಲ ಅನ್ಕೊಂಡು ಕತೆ ನೆರೇಟ್ ಮಾಡಿದೆ. ಸರ್ ಒಂದು 10 ನಿಮಿಷ ಎಳೆ ಹೇಳಿ ನಾನು ಹೋಗ್ತೀನಿ ಅಂದ್ರು ಹೋಟ್ಲಲ್ಲಿ. ಸರಿ ಆಯ್ತು ಸರ್ ಅಂದೆ. ಊಟ ಮಾಡ್ತೀರ ಅಂದ್ರೆ ಊಟ ಮಾಡಲ್ಲ ಅಂದ್ರು. ಆ 10 ನಿಮಿಷದಲ್ಲಿ ಆಗಲ್ಲ, ಬೇಗ ಹೇಳಿ ಅಂದ್ರು. ಕತೆ ನೆರೇಟ್ ಆಯ್ತು. ಆಮೇಲೆ ಅವರು ಊಟ ತರಿಸಿದ್ರು. ಊಟ ಆಯ್ತು, ಐಸ್ ಕ್ರೀಮ್ ಆಯ್ತು, ಎಲ್ಲ ಆಯ್ತು. ಲೈಟ್ ಆಫ್ ಆಯ್ತು. ಹೋಟೆಲ್ ಸರಿ ಹೋಗ್ಬೋದು ಅಂತಾನೆ ಹೇಳಿದ್ರು. ಬಟ್ ನಾವಿಬ್ರು ಫುಟ್ಪಾತ್ ನಡ್ಕೊಂಡು ಹೋದ್ವಿ. ಹಾಗೆ ಕತೆ ಮುಗೀತು. ಸರ್ ನನ್ನ ಎದುರಿಗೇನೆ ಈ ಕ್ಯಾನ್ಸಲ್ ಆಲ್ ದ ಬಿಗ್ ಮೂವೀಸ್ ಅಂಡ್ ಈ ಸರ್ ನೀವು ಬೇರೆ ಕಡೆ ಬಂದು ಇಷ್ಟು ಪ್ಯಾಷನ್ ಇಟ್ಕೊಂಡಿದ್ದೀರಾ, ನಾನು ನಿಮ್ಗೆ ಏನ್ ಬೇಕು ನನ್ನಿಂದ ಅಂದ್ರು. ಸರ್ ನಮ್ಗೆ ಒಂದು ಪೇಂಟಿಂಗ್ ಬೇಕು ನನ್ನ ಮೂವಿಗೆ ಅಂದ್ರೆ ನಾ ಮಾಡ್ಕೊಡ್ತೀನಿ ಅಂತ. ಅಂಡ್ ಎವ್ರಿ ಫ್ರೇಮ್ ಹಿಸ್ ಪೇಂಟೆಡ್, ಐ ಕ್ಯಾನ್ ಸೇ ಎವ್ರಿ ಮೂವಿ. ಬೆಳಗ್ಗೆ 4 ಗಂಟೆ ಆಗಿರ್ಬೋದು, 3 ಗಂಟೆ ಆಗಿರ್ಬೋದು, ಆ ಮಿಸ್ಟ್ ಫಾಗ್ ಡಾಗ್ ಬಿಟ್ಟೆ ಗಲಾಟೆ ಎಲ್ಲ ಮಾಡ್ಕೊಂಡು ಕೊನೆಗೂ ಈ ರಿಯಲಿ ಪೇಂಟೆಡ್ ಮೈ ಮೂವಿ ಅಂಡ್ ರಿಯಲಿ ಹ್ಯಾಟ್ಸ್ ಆಫ್ ಟೈಮ್, ಥ್ಯಾಂಕ್ ಯು. ಇನ್ನು ಲವಿಸರ್ ವಿಷಯಕ್ಕೆ ಬರೋದಾದ್ರೆ ಫೋನಲ್ಲಿ ಕತೆ ಹೇಳ್ತೀನಿ ಅಂತ ಹೋದೆ. ಡಾಕ್ಟರ್ 2 ನಿಮಿಷ ಎಳೆ ಹೇಳ್ಬೇಕು ಅಂದ್ರು. ನಾನು ಮಂಗಳೂರಲ್ಲಿದ್ದೆ. 2 ನಿಮಿಷ ಅಂದ್ರು. ಅದು ನನ್ನ ಫೋನಲ್ಲಿ 40 ಗಂಟೆ ಮುಗಿಸ್ಬಿಟ್ಟೆ. ಕೊನೆಗೆ ಅವರಿದ್ರು, ಸರಿ ನೀವು ಯಾಕೋ ಇನ್ನು ಬಿಡಲ್ಲ ಅಂತ ಗೊತ್ತಾಯ್ತು, ಮನೆಗೆ ಬನ್ನಿ ಅಂದ್ರು. ಮನೆಗೆ ಬಂದೆ. ಕತೆ ನರೇಟ್ ಮಾಡ್ತಾ ಇದ್ದೆ. 45 ನಿಮಿಷ 50 ನಿಮಿಷ ಹಾಗೆ ಆಯ್ತು. 4 ಗಂಟೆ ಆದ್ಮೇಲೆ ಎದ್ದು ನಿಂತರು. ಈಗ ನನ್ನ ಮೋಸ್ಟ್ಲಿ ಹೊರಗೆ ಕಳಿಸ್ತಾರೇನೋ ಅಂತ ಅನ್ಕೊಂಡೆ. ಅವ್ರು ಅಂದ್ರು, ಡಾಕ್ಟ್ರೆ ಚಪ್ಪಾಳೆ ಹೊಡೆದು ನಾನು ಪಿಕ್ಚರ್ ಮಾಡ್ತೀನಿ. 80 ಸ್ಕ್ರಿಪ್ಟ್ ಕೇಳಿದ್ದೆ ನಾನು. 25ನೇ ಚಲನಚಿತ್ರಕ್ಕೆ ಒಂದು ಒಳ್ಳೆ ಕತೆ ಬೇಕಂತ ಕಾಯ್ತಾ ಇದ್ದೆ. ನಮ್ಗೆ ಈಗ ಸಮಾಧಾನ ಆಗಿದೆ, ಅಲ್ಲಿ ಟೇಕ್ ದಿಸ್ ಅಂತ ಹೇಳಿದ್ರು. ಸೊ ಹೀಗೆ ನಮ್ಗೆ ಏಂಜಲ್ ಬೇಕು, ಏಂಜಲ್ ಹುಡ್ಕೊಂಡು ಒಂದು ನನ್ನ ಹೆಂಡತಿ ಸಮೇತ ಫೋಟೋ ಹುಡುಕಿ ಅವಳೊಂದು ನಿನಗೆ ನಾನು ಇಷ್ಟೊಂದು ಫೋಟೋ ಹುಡ್ಕೊಳ್ಬೇಕಾ ಬೇರೆ ಹುಡುಗಿರ್ದು ಅಂತ ಒಂದು 1500-2000 ಫೋಟೋ ಆಗಿ ಕೊನೆಗೆ ಎಲ್ಲ ಆಕ್ಷನ್ ಎಲ್ಲ ನೋಡಾದ್ಮೇಲೆ ಆಗ ನಮ್ಗೆ ಸಿಕ್ಕಿದ್ದು ಬೃಂದಾ ಆಚಾರ್ಯ. ಸೊ ಥ್ಯಾಂಕ್ಫುಲ್ ಟು ಆಲ್ ಆಫ್ ದೆಮ್ ರಿಯಲಿ. ಬಟ್ ನಾನು ಮಾಸ್ಟರ್ ಯಾಕೆ ಥ್ಯಾಂಕ್ಸ್ ಹೇಳ್ತೇನೆ ಅಂದ್ರೆ ಆ ಸ್ನೇಹ ಪೂಜ್ಯಂನವರು ರೀಲ್ ನ ಹೊರಗಡೆ ಕೂಡ ನನಗೆ ಮಾಡಿದ್ದಾರೆ, ಮತ್ತೆ ರೀಲ್ ನ ಒಳಗೆ ಕೂಡ ಜೀವ ತುಂಬಿದ್ದಾರೆ. ನಿಜವಾಗಿ ಹೇಳ್ತೀನಿ, ಎಷ್ಟೋ ದಶಕದ ನಂತರ ಒಂದು ಒಳ್ಳೆ ಸ್ನೇಹ ನೀವು ನೋಡ್ಬೋದು. ಲವಿಸರ್ ಪ್ರೇಮ್ ಮತ್ತೆ ಅಭಿನವ್ ಮಾಸ್ಟರ್ ಮಧ್ಯೆ ಒನ್ ಆಫ್ ದ ಬೆಸ್ಟ್ ಆಫ್ ದ ಬೆಸ್ಟ್. ಎಲ್ಲೂ ನೋಡಿರ್ಲಿಕ್ಕಿಲ್ಲ ಅಂತ ಒಂದು ಸ್ನೇಹ ನೀವು ಕಾಣ್ಬೋದು. ಮತ್ತೆ ಈ ಪ್ರೇಮ ಪೂಜನ್ಗೆ ಹೀರೋಗಳು ಯಾಕೆ ನಾನು 3 ಜನನ ಕರೆದೆ ಅಂದ್ರೆ ರಿಕ್ವೆಸ್ಟ್ ಯಾಕೆ ಮಾಡಿದೆ ಅವ್ರಿಗೆ ಅಂದ್ರೆ, ಲವ್ ಇಸ್ ಡಿವೈನ್ ಅಂತ ಗೊತ್ತು. ನಾನು ಜನ್ಮ ಭೂಮಿಷ್ಠ ಸ್ವರ್ಗಾತ್ಮ ಗರೀಸ್ ಅಂತ ಹೇಳ್ತಾರೆ. ನನ್ಗೆ 3 ಜನ ಎಲ್ಲರದ್ದು ಪ್ರೀತಿನೂ ಶ್ರೇಷ್ಠನೇ, ನಮ್ಮೆಲ್ಲರ ಪ್ರೀತಿನೂ ಶ್ರೇಷ್ಠ, ಎಲ್ಲಾ ರಿಲೇಷನ್ ಗ್ರೇಟೇ. ಆದ್ರೂ ನಾನು ಯಾಕೆ 3 ಜನ ಸೆಲೆಕ್ಟ್ ಮಾಡಿದೆ ಅಂದ್ರೆ, ದೇರ್ ಕೆನಾಟ್ ಬಿ ಬೆಟರ್ ಲವ್ ದ್ಯಾನ್ ದ ಸೋಲ್ಜರ್ ಫಾರ್ ದ ಕಂಟ್ರಿ. ದೇರ್ ಇಸ್ ನೋ ಮ್ಯಾಚ್ ಫಾರ್ ಇಟ್. ನೀವೇನೇ ಹೇಳಿ, ನಾವು ಇಷ್ಟೊಂದು ಗಲಾಟೆ ಮಾಡ್ತೀವಿ, ಜಗಳ ಮಾಡ್ತೀವಿ, ಮನೆ ಒಳಗೆ ಒಂದು ಕ್ಷಣ ಯೋಚನೆ ಮಾಡಲ್ಲ. ಇಷ್ಟು ಚೆನ್ನಾಗಿ ಗಲಾಟೆ ಮಾಡೋಕೆ ಕಾರಣ ಅವರೇ ಅಂತ. ಅಂದ್ರೆ ನೆಮ್ಮದೇ ಗಲಾಟೆ ಮಾಡ್ತಿದ್ವಿ ನಾವು, ನಮ್ಗೆ ವಿಷಯನೇ ಗೊತ್ತಿಲ್ಲ. ಇವ್ರದ್ದೇ ಜಗಳ ಮಾಡ್ತೀವಿ, ಅವ್ರ ಜಗಳ ಮಾಡ್ತಿದ್ವಿ, ಎಂಜಾಯ್ ಮಾಡ್ತಿದ್ವಿ, ಪಿಕ್ಚರ್ ನೋಡ್ತಾ ಇದೀವಿ. ಆದ್ರೆ ಆ ಕೊರವೆ ಚಳಿಲಿ ನಮ್ಮನ್ನ ಖುಷಿಯಾಗಿ ಇಟ್ಟಿರೋದು ನಮ್ಗೆ ಮತ್ತೆ ಹೋಗಿರುತ್ತೆ, ನಮ್ಗೇನೋ ನಾವು ಪ್ರೊಟೆಕ್ಟಿವ್ ಆಗಿದ್ದೀವಿ ಅಂತ. ಹೇಗೆ ಮಗು ತಾಯಿ ಏನೋ ಮಡಿಲಲ್ಲಿ ಆರಾಮಾಗಿರ್ತದೋ ಗೊತ್ತೇ ಇರೋದು, ನಾನು ಕಷ್ಟದಲ್ಲಿ ಇದ್ದೀನಿ, ಸುತ್ತಲ್ಲಿ ಅಂತ ಅಷ್ಟು ನೆಮ್ಮದಿಯಾಗಿರುತ್ತೆ. ಆ ಒಂದು ನೆಮ್ಮದಿ ಸುಖ ಕೊಟ್ಟಂತದ್ದು ಒಬ್ಬರೊಬ್ಬರು ಸೋಲ್ಜರ್. ಸೊ ಇನ್ ದ ರಿಯಲ್ ಸೆನ್ಸ್ ಐ ಫೆಲ್ಟ್ ಪ್ರೇಮ ಪೂಜನ್ಗೆ ರಿಯಲ್ ಹೀರೋ ಶುಡ್ ಬಿ ಅವರ್ ಕ್ಯಾಪ್ಟನ್ ನವೀನ್ ಅಂತ ಅನ್ಕೊಂಡು ನಾನು ರಿಕ್ವೆಸ್ಟ್ ಮಾಡಿದೆ. ಇನ್ನು ಎಲ್ಲರೂ ತಮ್ಮ ಮಕ್ಕಳನ್ನ ಕೊಡಬೇಕು ಅಂದಾಗ ನಮ್ಮ ಮಗನ ಡಾಕ್ಟರ್ ಕೊಡ್ತೀನಿ, ಇಂಜಿನಿಯರ್ ಕೊಡ್ತೀನಿ, ಗ್ರಾಜುಯೇಟ್ ಕೊಡ್ತೀನಿ ಅಂತ. ಯಾರು ರೈತರಿಗೆ ಕೊಡ್ತೀನಿ, ಅಗ್ರಿಕಲ್ಚರಿಸ್ಟ್ ಕೊಡ್ತೀನಿ ಅಂತ ನಾನು ಮಾತಾಡಿ ಕೇಳೇ ಇಲ್ಲ. ಯಾಕಂದ್ರೆ ಅದು ಏನೋ ಇನ್ಕಮ್ ಬರಲ್ಲ, ಡೈಲಿ ಇನ್ಕಮ್ ಬರಲ್ಲ, ಮಂತ್ಲಿ ಇನ್ಕಮ್ ಬರಲ್ಲ, ಆ ತರ. ಬಟ್ ತಿನ್ನೋದು ಮಾತ್ರ ಅನ್ನ ಅವ್ರ ಕೈಯಿಂದನೇ ನಾವು. ಸೊ ಐ ಫೀಲ್ ದಟ್ ಪ್ರೇಮ ಪೂಜ್ಯಂಗೆ ಇನ್ನೊಂದು ಅರ್ಥ ಬಂದು ನಮ್ಮ ಅನ್ನದಾತ ರೈತರು. ಮತ್ತೆ ಅದಕ್ಕೆ ನಾನು ನೋಡುವಾಗ ಅಲ್ಲಿ ಸೋಲುಗಳು ಇದ್ದದ್ದೇ. ಆದ್ರೆ ಆ ಒಂದು ಅವ್ರದ್ದು ಆರ್ಟಿಕಲ್ ನೋಡ್ತಾ ಇದ್ದೆ, ಓದ್ತಾ ಇದ್ದೆ, ಎಷ್ಟು ನೋವು ಅನುಭವಿಸಿದ್ರೆ, ಎಷ್ಟು ಸೋಲು ಅನುಭವಿಸಿದ್ರೆ ಮೇಡಮ್ ಅಂದ್ರೆ, ಅವನ್ ಬ್ಯಾರನ್ ಲ್ಯಾಂಡ್ ಅಲ್ಲಿ ಒಂದು ಬೋರ್ ತೆಗಿಲಿಕ್ಕೆ ಕಷ್ಟಪಟ್ಟದ್ದು, ನೀರ್ ಸಿಗ್ದಾನೆ ಹೋರಾಟ ಮಾಡಿ ಒಂದು ಆರ್ಥೋಡಾಕ್ಸ್ ಫ್ಯಾಮಿಲಿ ಬಂದಿದ್ದಾರೆ. ಅವ್ರು ಇಂಜಿನಿಯರ್ ಆಗಿದ್ರು ಕೂಡ ಶಿ ಹ್ಯಾಸ್ ಟು ಗಿವ್ ಅಪ್ ದಟ್, ಬಟ್ ಶಿ ಯುಟಿಲೈಸ್ ಆಲ್ ದ ನಾಲೆಡ್ಜ್ ಫಾರ್ ಅಗ್ರಿಕಲ್ಚರ್. ಶಿ ಬಿಕಮ್ ಅಗ್ರಿಪ್ರೆನರ್. ದಟ್ ಇಸ್ ರಿಯಲಿ ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಎಲ್ಲರೂ ವರ್ಷಕ್ಕೆ 1 ಬೆಳೆ 2 ಬೆಳೆ ಬೆಳೆದ. ನಾನು ಯೋಚನೆ ಮಾಡ್ತಿದ್ದೆ, ಮಲ್ಟಿ ಟಾಸ್ಕಿಂಗ್ ತುಂಬಾ ಡೇಂಜರ್. ಎಲ್ಲರೂ ಹೇಳಿದ್ರು, ಹಾಗಂದ್ರ 2 ದೋಣಿ ಕಾಲಿಡ್ಬೇಡ ಕಣೋ, ಡಾಕ್ಟರ್ ಆಗಿದ್ಯಾ, ಒಳ್ಳೆ ಸಂಬಳ, ನೆಮ್ಮದಿಯಾಗಿ ಇದ್ಬಿಡು ಅಂತ.
ಇದು ಯಾಕೆ ಈ ಕತೆ, ಚಿತ್ರಕಥೆ, ಈ ಮ್ಯೂಸಿಕ್, ಮೂವಿ ಎಲ್ಲ ಆಗಲ್ಲ, ಮಲ್ಟಿ ಟಾಸ್ಕಿಂಗ್ ಆಗಲ್ಲ, ಒಂದು ಕೆಲಸ ಜಾಸ್ತಿ ಮಾಡಬಾರ್ದು ಅಂತ. ಬಟ್ ಮೇಡಮ್ ನನ್ನ ಆರ್ಟಿಕಲ್ ನೋಡ್ತಾ ಇದ್ದೆ, ಅವ್ರದ್ದು ವಿಡಿಯೋಸ್ ನೋಡ್ತಾ ಇದ್ದೆ. ಶಿ ಇಸ್ ಲಿಟರಲಿ ಗ್ರೋಯಿಂಗ್ ಎವ್ರಿ ಕ್ರಾಪ್. ಎವ್ರಿ ಮಂತ್ ದೇರ್ ಇಸ್ ಸಮ್ ಇನ್ಕಮ್ ಇಸ್ ಕಮಿಂಗ್ ಔಟ್ ಆಫ್ ಎವ್ರಿ ಕ್ರಾಪ್. ಸೀಸನ್ ಕ್ರಾಪ್ ಕಲ್ಟಿವೇಶನ್. ಅದೆಷ್ಟು ಇನ್ಸ್ಪಿರೇಷನ್ ನನಗೆ ಅಂದ್ರೆ, ವೆನ್ ಶಿ ಕ್ಯಾನ್ ಡೂ ಮಲ್ಟಿ ಟಾಸ್ಕಿಂಗ್, ಮಲ್ಟಿ ಕ್ರಾಪ್. ನಾನು ಒಂದು ಏನೂ ಅಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡ್ಲಿಕ್ಕೆ. ಇಟ್ ಈಸ್ ಪಾಸಿಬಲ್. ನಾವು ಎಷ್ಟು ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಅಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಯುಟಿಲೈಸ್ ಫಾರ್ ಸಚ್ ಎ ಗುಡ್ ಪರ್ಪಸ್. ಸೊ ಮೇಡಮ್ ಈಸ್ ಡೆಫಿನೆಟ್ಲಿ ಸೆಕೆಂಡ್ ನಾನು ಇಂಪಾರ್ಟೆಂಟ್ ಮೀನಿಂಗ್ ಫಾರ್ ಮೈ ಪ್ರೇಮ ಪೂಜ್ಯಂ ಅಂದ್ರೆ ಮೇಡಮ್ ಅಂತ ಹೇಳ್ಬೋದು. ಇನ್ನು ವೈದ್ಯ ನಾರಾಯಣ ಹರಿ, ನಂಗೆ ಸರ್ ನೋಡಿದ್ರೆ ನೆನಪಾಗಿದ್ದು 2 ಲೈನ್. ಏನಂದ್ರೆ, ನನ್ನ ಜೀವನ ನಿಮಗೆ ಸಮರ್ಪಣ, ಕೈ ಮುಗಿಯುವ ನಾರಾಯಣ, ನಿಮ್ಮ ಸೇವೆ ನಿಜ ಆಕರ್ಷಣ, ಶಿಶಿರವಾಗಲು ಸಂಕರ್ಷಣ, ವೈದ್ಯ ನಾರಾಯಣ ಹರಿ ಅಂತ. ಇದು ನಮಸ್ಕಾರ. ಡಾಕ್ಟರ್ ರಾಘವೇಂದ್ರ ಅವರ ಸ್ಪೀಚ್ ಕೇಳಿದ್ಮೇಲೆ ನಂಗೆ ಅನಿಸ್ತಾ ಇತ್ತು ಅದೇ ಒಂದು ಮೂವಿನ ಮಾಡಬಹುದು ಅಂತ. ಅವರೊಂದು ಈ ಪಿಕ್ಚರ್ ಹೇಳಿದ ಜರ್ನಿ ಕೇಳಿದ್ರೆ ಅನಿಸ್ತಾ ಇತ್ತು ದಟ್ ಇಟ್ಸ್ ಇಸ್ ಅ ಮೂವಿ ಮೆಟೀರಿಯಲ್ ಅಂತ. ಪ್ರೇಮ್ ಸರ್ ನನಗೆ ಕಾಲ್ ಮಾಡಿ ಒಂದು ಫಂಕ್ಷನ್ ಈ ತರ ಬರಬೇಕು ಅಂತ ಹೇಳಿದಾಗ ಐ ಫೆಲ್ಟ್ ವೆರಿ ಇಲೇಟೆಡ್, ಐ ಫೆಲ್ಟ್ ವೆರಿ ಹ್ಯಾಪಿ. ದ ಥಿಂಗ್ ಈಸ್, ಇಲ್ಲಿ 3 ಜನ ಸಾಧಕರನ್ನು ಕುಂದಿರಿಸಿದ್ದಾರೆ, ಅದ್ರಲ್ಲಿ ನಾನು ಒಬ್ಬನಿದ್ದೀನಿ. ಐ ಡೋಂಟ್ ಕನ್ಸಿಡರ್ ಮೈಸೆಲ್ಫ್ ಆಸ್ ಅನ್ ಅಚೀವರ್. ನಾನೊಬ್ಬ ಸೈನಿಕ. ಯುದ್ಧ ಆದ್ರೆ ಯುದ್ಧದ ಸಮಯದಲ್ಲಿ ಯುದ್ಧ ಮಾಡೋದು ನನ್ನ ಕರ್ತವ್ಯ, ಅದನ್ನು ಮಾಡಿದ್ದೀನಿ ಅಷ್ಟೇ ಬಿಟ್ರೆ ದೇರ್ ಇಸ್ ನೋ ಅಚೀವ್ಮೆಂಟ್ ಆಫ್ ಮೈನ್ ಆಸ್ ಸಚ್. ಜಸ್ಟ್ ಟೇಕಿಂಗ್ 2 minutes. ನಾನಿಲ್ಲಿ ರಿಪ್ರೆಸೆಂಟ್ ಮಾಡ್ತಾ ಇರೋದು ಕ್ಯಾಪ್ಟನ್ ನವೀನ್ ನಾಗಪ್ಪನಲ್ಲ. ಕಾರ್ಗಿಲ್ ಯುದ್ಧದಲ್ಲಿ 527 ಜನ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು. ಅವ್ರನ್ನ ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನಾನು ಹೇಳೋ ಚಿಕ್ಕ ಘಟನೆ ಇರ್ಬೋದು. ಆ ಚಿಕ್ಕ ಘಟನೆ ಆ 227 ಜನದಲ್ಲಿ ಯಾರಾದ್ರೂ ಒಬ್ರು ಇವತ್ತಲ್ಲಿ ಇದ್ದಿದ್ರೆ ನಿಮ್ ಜೊತೆಗೆ, ಅವ್ರದ್ದು ಈ ತರ ಒಂದು ರೋಚಕವಾದ ಒಂದು ಘಟನೆ ಇರ್ತಿತ್ತು ಏನು. 4th July 1999, 4ನೇ ತಾರೀಕು ಜುಲೈ 1999 ನಾವು ಒಂದು ಯುದ್ಧವನ್ನ ಪ್ರಾರಂಭ ಮಾಡ್ತೀವಿ. 4ನೇ ತಾರೀಕು ರಾತ್ರಿ ಯುದ್ಧ ಆಗುತ್ತೆ, 5ನೇ ತಾರೀಕು ಬೆಳಗಿನ ಜಾವ ಯುದ್ಧ ಆಗುತ್ತೆ, 5ನೇ ತಾರೀಕು ರಾತ್ರಿ, 6ನೇ ತಾರೀಕು ಮಧ್ಯಾಹ್ನ, 6ನೇ ತಾರೀಕು ರಾತ್ರಿ ಯುದ್ಧ ನಡೀತಾನೆ ಇರುತ್ತೆ. 7ನೇ ತಾರೀಕು ಬೆಳಗಿನ ಜಾವ ಎಷ್ಟು ಯುದ್ಧ ಮಾಡಿರ್ತೀವಿ ಅಂದ್ರೆ, ಒಂದು ಬೆಟ್ಟನ ಆಕ್ಯುಪೈ ಮಾಡ್ಬೇಕಂದ್ರೆ ಇನ್ನು ಒಂದೇ ಒಂದು ಬಂಕರ್ ಉಳ್ಕೊಂಡಿದೆ, ಅಲ್ಲಿ ಹುಡುಗರು ನಾನು ಅಟ್ಯಾಕ್ ಮಾಡ್ತಾ ಹೋಗ್ತಾ ಇದ್ದೀನಿ. 60 ಗಂಟೆಗಳ ಕಾಲ ಊಟ ನಿದ್ದೆ ಇದ್ದಂಗೆ. ಹೊಟ್ಟೆ ಹಸುವಾದ್ರೆ ಅಲ್ಲೇ ಹಿಮ ಏನ್ ಜುಲೈ ತಿಂಗಳಲ್ಲೂ ಹಿಮ ಏನಿರುತ್ತಲ್ಲ, ಆ ಹಿಮ ಮೇಲಿನ ಭಾಗ ಏನಿರುತ್ತೆ ಅದೆಲ್ಲ ಕಪ್ಪಾಗಿ ಹೋಗ್ಬಿಡುತ್ತೆ. ಯಾರಿಗಾದ್ರೂ ಗುಂಡು ಬಿದ್ದಲ್ಲಿ ರಕ್ತ ಸೋರಿದ್ರೆ ಆ ಮೇಲಿನ ಭಾಗ ಎಲ್ಲ ಗಲೀಜಾಗಿ ಹೋಗಿರುತ್ತೆ. ಅದನ್ನ ತೆಗೆದು ಕೆಳಗಿಂದ ಲೇಯರ್ ಐಸ್ ಏನ್ ಫ್ರೆಶ್ ಇರ್ತಿತ್ತಲ್ಲ ರಿಲೇಟಿವ್ಲಿ, ಅದನ್ನ ಬಾಯ್ ಹಾಕೊಂಡು ದಟ್ಸ್ ಹೌ ವಿ ಸರ್ವೈವ್. 7th early morning, 7ನೇ ತಾರೀಕು ಬೆಳಗಿನ ಜಾವ ಅಲ್ಲಿವರೆಗೂ ನಾವು ಎಷ್ಟು ಸಕ್ಸಸ್ ಕಂಡುಬಿಟ್ಟಿದೀವಿ ಅಂದ್ರೆ, ಪಾಕಿಸ್ತಾನದಿಂದ ಒಂದೇ ಒಂದು ಬಂಕರ್ ಉಳ್ಕೊಂಡಿದೆ. ಆ ಬಂಕರ್ ನ ವಶಪಡಿಸ್ಕೊಂಡ್ರೆ ನಾವು 0.4875 ಅಂದ್ರೆ ನಾವು ಯುದ್ಧ ಮಾಡಿದಂತ ಬೆಟ್ಟ ನಮ್ಮ ವಶಕ್ಕೆ ಸಿಗುತ್ತೆ. ಬೆಳಗಿನ ಜಾವ ಒಂದು AK-47 ಹಿಡ್ಕೊಂಡಿದ್ದೀನಿ, ಆ ಬಂಕರ್ ಕೂತ್ಕೊಂಡಿದ್ದೀನಿ. ದೊಡ್ಡ ಬಂಡೆಗಳಿದೆ, ಬಂಡೆಗಳ ಆಚೆ ಪಾಕಿಸ್ತಾನದವ್ರ ಲಾಸ್ಟ್ ಪೋಸ್ಟ್ ಇದೆ. ಯಾವಾಗ ಸಮಯ ಸಿಗುತ್ತೋ ಆ ಬಂಡೆಗಳನ್ನ ಹಾಕ್ತೀನಿ, AK-47 ಇಂದ ಫೈರ್ ಮಾಡ್ತೀನಿ, ಕೆಳಗೆ ಅಟ್ಯಾಕ್ ಮಾಡ್ತಾ ಇದ್ದೀನಿ. 7th early morning ಅವರೊಂದು ಹ್ಯಾಂಡ್ ಗ್ರೆನೇಡ್ ನನ್ನ ಹತ್ರ ಎಸಿದ್ದಾರೆ. ಆದ್ರೆ ನನ್ನ ಕಾಲ ಹತ್ರ ಬಂದು ಬೀಳುತ್ತೆ. ನಿಮ್ಗೆ ಗೊತ್ತಿರಲಿ ಒಂದು ಹ್ಯಾಂಡ್ ಗ್ರೆನೇಡ್ ಎಫೆಕ್ಟ್ ಏನಿರುತ್ತೆ ಅಂತ. ನೀವು ಮೂವಿದಲ್ಲಿ ನೋಡಿರ್ಬೋದು ಅನ್ಕೊಂಡಿದ್ದೀನಿ, ಪಿನ್ ತೆಗೆದು ಈ ತರ ಎಸಿತಾರಲ್ಲ, ದಟ್ಸ್ ಅ ಹ್ಯಾಂಡ್ ಗ್ರೆನೇಡ್. ಆ ಹ್ಯಾಂಡ್ ಗ್ರೆನೇಡ್ ಗಾಡ್ ಫಾರ್ಬಿಡ್ ಅದು ಎಲ್ಲಿನಾದ್ರೂ ಬಿದ್ರೆ ಇಟ್ಸ್ ಗಾಟ್ ಅ ಕಿಲ್ಲಿಂಗ್ ರೇಡಿಯಸ್ ಆಫ್ ಅಬೌಟ್ 10 meters. ಅಂದ್ರೆ ಇಲ್ಲಿ ಗ್ರೆನೇಡ್ ಬಿದ್ರೆ ಅಕ್ಕಪಕ್ಕ 10 ಮೀಟರ್ ಇರುತ್ತಲ್ಲ ಎಲ್ಲ ಚಿದ್ರ ಆಗುತ್ತೆ. ಅಂಡ್ ಟೈಮ್ ಲ್ಯಾಗ್ ಇರ್ತದೆ, 4 seconds ಅಂತ ಟೈಮ್ ಲ್ಯಾಗ್ ಇರುತ್ತೆ. ಅಂದ್ರೆ ಪಿನ್ ತೆಗೆದು ನೀವು ಎಸೆದ ತಕ್ಷಣ ಬ್ಲಾಸ್ಟ್ ಆದ್ರೆ ಎಸೆಲ್ಗೆ ಪೆಟ್ಟು ಬೀಳುತ್ತೆ. ಅದಕ್ಕೊಂದು ಫ್ಯೂಸ್ ಹಾಕಿರ್ತಾರೆ, ಅದನ್ನ ಎಸಿತೀರಾ, ಅಲ್ಲಿ ಬೀಳುತ್ತೆ, ಬಿದ್ದೊಂದು 2-3 seconds ನಂತರ ಬ್ಲಾಸ್ಟ್ ಆಗುತ್ತೆ. ಆ ತರ ಒಂದು ಹ್ಯಾಂಡ್ ಗ್ರೆನೇಡ್ ಬಂದು ನನ್ನ ಕಾಲ ಹತ್ರ ಬೀಳುತ್ತೆ. ಎದ್ದೊಳಕ್ಕಾಗಲ್ಲ. ಎದ್ದು ನಿಂತ್ಕೊಂಡ್ರೆ, ಓಡಕ್ ಹೋದ್ರೆ, ಮೇಲ್ ಕುತ್ಕೊಂಡಿದ್ರೆ ಶೂಟ್ ಮಾಡ್ತಾರೆ. ಒದೆಯಕ್ಕಾಗಲ್ಲ, ಎಲ್ ಶೇಪ್ ಅಲ್ಲಿ ಇದೆ. ಒಂದ್ ಕಡೆ ನಾನು ಕುಂತಿದ್ರೆ ನನ್ನ ಜವಾನ್ಸಿ ಆ ಕಡೆ ಕುಂತಿದ್ದಾರೆ. ಆ ಹ್ಯಾಂಡ್ ಗ್ರೆನೇಡ್ ನನ್ನ ಕಾಲಿಂದ ಆ ಕಡೆ ಹೀಗೆ ಓದಿರಿ. ನನ್ಗೆ ಗೊತ್ತಿದ್ದದ್ರಲ್ಲಿ 4 seconds ಟೈಮ್ ಆಗಿರುತ್ತೆ ಅಂತ ಎತ್ಕೊಂಡೆ ವಾಪಸ್ ಸಿಲಿಕ್ ಹೋದೆ. ನೀವು ಇಮ್ಯಾಜಿನ್ ಮಾಡಿ, ಯಾವ್ದೋ ಹಬ್ಬದಲ್ಲಿ ಒಂದು ಪಟಾಕಿ ಹೊಡಿತಾರೆ ಅಂದ್ರೆ ಎಷ್ಟು ದೂರ ಓಡೋಗ್ತೀರಾ. ಬಟ್ ಆ ಲೈವ್ ಗ್ರೆನೇಡ್ ವಿತ್ ಕಿಲ್ಲಿಂಗ್ ರೇಡಿಯಸ್ ಆಫ್ 10 meters, ಐ ಹ್ಯಾವ್ ಟು ಪಿಕ್ ಇಟ್ ಅಪ್. ಎತ್ಕೊಂಡೆ ವಾಪಸ್ ಸಿಲಿಕ್ ಹೋದೆ. ಬಟ್ ಯು ವಿಲ್ ಅಪ್ರಿಶಿಯೇಟ್, ಏನಾದ್ರೂ ಒಂದು ಎಸಿಬೇಕು, ಒಂದು ಕಲ್ಲನ್ನಾಗ್ಲಿ ಒಂದು ಬಾಲ್ ಅನ್ನಾಗ್ಲಿ ಅದು ಎಸಿಬೇಕು ಅಂದ್ರೆ ಯು ನೀಡ್ ಅ ಪ್ರಾಪರ್ ಸ್ವಿಂಗ್. ಒಂದು ಸ್ವಿಂಗ್ ಸಿಗಬೇಕು ನಿಮಗೆ. ಐ ಡಿಂಟ್ ಹ್ಯಾವ್ ದಟ್ ಸ್ವಿಂಗ್ ಬಿಕಾಸ್ ಐ ವಾಸ್ ಸಿಟಿಂಗ್ ಇನ್ ಕನ್ಸ್ಟೆಂಟ್ ಸ್ಪೇಸ್. ಒಂದು ಚಿಕ್ಕ ಜಿಲ್ಲಾದಲ್ಲಿ ಕೂತ್ಕೊಂಡಿದ್ದೆ. ಅದು ರಾಂಗ್ ಸೈಡ್ ಅಲ್ಲಿ ಎಸಿಬೇಕಾಗುತ್ತೆ. ಎತ್ಕೊಂಡೆ, ಎಸದೆ. ಅನ್ಫಾರ್ಚುನೇಟ್ಲಿ ಇಟ್ ಹಿಟ್ ದ ಬೋಲ್ಡರ್, ರೋಲ್ ಬ್ಯಾಕ್, ಮತ್ತೆ ಕಾಲದ ಬಂದಿದೆ. ಬಿಲಿಮಿ ಲೇಡೀಸ್ ಜೆಂಟಲ್ಮೆನ್ ಸೇ ದಿಸ್, ಸಾವನ್ನ ನಾನು ಎಷ್ಟು ಹತ್ತಿರದಿಂದ ನೋಡಿದಿಲ್ಲ, ಯಾರು ನೋಡಿಲ್ಲ, ಅದನ್ನ ನೋಡ್ಲೇಬಾರ್ದು. ಅಂಡ್ ಐ ಆಮ್ ನಾಟ್ ಡ್ರಾಮಟೈಸಿಂಗ್ ಇಟ್. ಆ ಒಂದು 2 seconds ಅಲ್ಲಿ ಇಟ್ ವಾಸ್ ಲೈಕ್ ಎವ್ರಿಥಿಂಗ್ ಫ್ಲಾಶ್ ಇನ್ ಫ್ರಂಟ್ ಆಫ್ ಮೈ ಫೇಸ್.
ನಮ್ಮ ತಂದೆ ತಾಯಿ, ನಮ್ಮ ಅಕ್ಕ, ನಮ್ಮ ಅಣ್ಣ, ನನ್ನ ಬಾಲ್ಯದ ಸ್ನೇಹಿತರು ಎಲ್ಲರೂ ನನ್ನ ಕಣ್ಣು ಮುಂದೆ ಬಂದಂಗಾಯ್ತು. ನಾನು ಅನ್ಕೊಂತಿದ್ದೀನಿ ನಾವು ಒಂದೇ 2 ಸೆಕೆಂಡ್ ಇಟ್ಸ್ ಜಸ್ಟ್ ಹ್ಯಾಪನಿಂಗ್ ಇನ್ ಫ್ರಾಕ್ಷನ್ ಆಫ್ ಅ ಸೆಕೆಂಡ್. ನಾನು ಅನ್ಕೊಂತ ಇದನ್ನು ಹಿಂಗೆ ಏನಾದ್ರು ಕುತ್ಕೊಂಡ್ರೆ ಗ್ರೇಟ್ ಕ್ಲಾಸ್ ಆದ್ರೆ ನನ್ನ ಮೇಲಿನ ಬಾಗಿಲ ಚಿದ್ರೆ ಆಗುತ್ತೆ. ಮನೆಗೆ ನವೀನಂತ ವಾಪಸ್ ಏನ್ ಕಳಿಸ್ತಾರೆ? ಕೆಲವೊಂದಿಷ್ಟು ಮಾಂಸದ ತುಂಡುಗಳು, ಎಲುಬು ತುಂಡುಗಳನ್ನ ಗೋಣಿಚೀಲದಲ್ಲಿ ಹಾಕಿ ಮನೆ ಕಳಿಸಿದ್ರೆ ನಮ್ಮ ತಂದೆ ತಾಯಿ ನನ್ನ ಕ್ಷಮಿಸ್ತಾರೆ. ಕೊನೆ ಪಕ್ಷ ಅವ್ರಿಗೆ ನಾನು ಮುಖ ನೋಡೋ ಒಂದು ಅವಕಾಶ ಸಿಗ್ಬೇಕಲ್ಲ ದೇವ್ರೆ ಅಂತ ದೇವರಲ್ಲಿ ಒಂದೇ ಒಂದು ಪ್ರಾರ್ಥನೆ ಇಟ್ಟೆ. ಅದೇನು ಅಂದ್ರೆ ಹೇಗಾದ್ರೂ ಮಾಡಿ ನಾನ್ ಸಾಯ್ತೀನಿ ಗೊತ್ತು, ನನ್ನ ಮುಖ ಇಂಟ್ಯಾಕ್ಟ್ ಆಗಿರ್ಲಿ ಅಂತ ರೈಟ್ ಸೈಡ್ ಜಿಗಿದ ತಕ್ಷಣ ಗ್ರೆನೇಡ್ ಕಾಫ್. And for the next 10 seconds, I did not know what happened, what had hit me. There was ಕಿವಿಯಲ್ಲಿ ಗುಯ್ಗುಟ್ಟ ಸೌಂಡ್ ಕೇಳಿಸ್ತಾ ಇದೆ, ಕಣ್ಣಲ್ಲಿ ಫುಲ್ ಡಸ್ಟ್ ಆಗ್ಬಿಟ್ಟಿದೆ ಎಲ್ಲ ಕಡೆ. ನಾನು ಇದರಿಂದ ಬಂಕರ್ ಕೊಲಾಪ್ಸ್ ಆಗ್ಬಿಟ್ಟಿದೆ. ಅವಾಗ ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಹರ್ಡ್ ಅಬೌಟ್ ಕ್ಯಾಪ್ಟನ್ ವಿಕ್ರಮ್ ಬತ್ರಾ, ಪರಮವೀರ್ ಚಕ್ರ ವಿಜೇತ. ನೀವೇನಾದ್ರೂ ಇವ್ರ ಬಗ್ಗೆ ಕೇಳಿರ್ಲಿಲ್ಲ ಅಂದ್ರೆ ದಯವಿಟ್ಟು ಇವತ್ತು ಮನೆಗೆ ಹೋಗಿ ಪರಮವೀರ್ ಚಕ್ರ ವಿಜೇತರ ಬಗ್ಗೆ ಓದಿ. ಅವ್ರು ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರು ಓಡ್ ಬರ್ತಾರೆ ನನ್ನ ಹತ್ರ, ಫೈರ್ ಮಾಡ್ತಾ ಬರ್ತಾ ಇರ್ತಾರೆ. ನಾನು ಬರ್ತಿದ್ದೀನೋ ಸತ್ತಿನೋ ಗೊತ್ತಿಲ್ಲ. ಅವ್ರು ಬಂದ ನನ್ನ ಹತ್ರ, ನವೀನ್ ತು ಡರ್ನ ನೈಮೈ ಆಗ್ಯ ಅವನು. ಅಲ್ಲಿಂದ ಬಂಕರಿಂದ ನನ್ನ ಎಳಿತಾರೆ, ಹೊರಗಡೆ ಎಳಿತಾರೆ. ಪಾಕಿಸ್ತಾನದವ್ರು ಕೌಂಟರ್ ಅಟ್ಯಾಕ್ ಅನ್ನ ಲಾಂಚ್ ಮಾಡಿ ಹೇಗೋ ಮಾಡಿ ತಡೀತೀವಿ. ನಾನು ಪಕ್ಕ ಇದ್ದಂತ AK-47 ತಗೊಂಡು ಮತ್ತೆ ವಾಪಸ್ ತಯಾರು ಮಾಡ್ತೀನಿ. ಹೇಗೋ ಮಾಡಿ ಕೌಂಟರ್ ಅಟ್ಯಾಕ್ ನ ನಿಂದಿಸ್ತೀನಿ. At the same time, it's high time we also should start thinking about now army men ಬಗ್ಗೆ, army wars ಬಗ್ಗೆ, army ಯುದ್ಧದ ಬಗ್ಗೆ. ಕನ್ನಡ ಮೂವೀಸ್ ಒಂದು ಕ್ವಾಲಿಟಿ ಮೂವೀಸ್ ಅನ್ನ ಯಾಕೆ ಕೊಡ್ತಾ ಇಲ್ಲ ಇನ್ನು? I'm too small afraid to give a suggestion, but still I felt I should. Thank you so much. ಇಲ್ಲಿ ಬಹಳಷ್ಟು ಮಂದಿ ಕುಂತೀರಿ, ನನಗೆ ಗೊತ್ತಿಲ್ಲ, ಆದ್ರೆ ಒಂದಂತೂ ಹೇಳ್ತೀನಿ, ನಿಮ್ಮ ತಾತ ಮುತ್ತಾತ ಎಲ್ಲ ಹೊಲ ಮನೆ ಮಾಡಿದವರು ಇದ್ದಿರ್ಬೋದು. ಯಾಕಂದ್ರೆ ಕೃಷಿ ಮೂಲ ನಮ್ಮ ಕರ್ನಾಟಕದ ಬ್ಯಾಕ್ಗ್ರೌಂಡ್, ಅದು ನಮ್ಮ ಶಕ್ತಿ. ಅದು ಅದಕ್ಕೋಸ್ಕರ ಕರ್ನಾಟಕದ ಎಲ್ಲ ರೈತರಿಗೆ, ರೈತ ಮಹಿಳೆಯರಿಗೆ ಅವರ ಪಾದ ಮುಟ್ಟಿ ನಮಸ್ಕಾರಗಳನ್ನು ಮಾಡ್ತಾ ನಮ್ಗೆ ಕರೆದಿದ್ದಕ್ಕೆ ಈ ಫಿಲ್ಮ್ ಡೈರೆಕ್ಟ್ರಿ ನಾನು ಕಾಲ್ ಮಾಡಿ ಕೇಳಿದ್ದು. ನಾನು ಆ್ಯಕ್ಚುಲಿ ಹೊಲ ಮನೆಯೊಳಗೆ ಕೆಲಸ ಮಾಡೋದಷ್ಟೇ ನಮಗೆ ಗೊತ್ತು. ಈ ಜಗತ್ತೊಳಗೆ ನಾವು ಎಂದಿಗೂ ಬಂದಿಲ್ಲ. ಆದ್ರೆ ಇವತ್ತು ನೋಡಿದೆ. ಯಾಕಂದ್ರೆ ಒಂದು 15 ದಿವಸದ ಹಿಂದೆ ನಮ್ಮ ಹೊಲಕ್ಕೆ DD ನ್ಯಾಷನಲ್ದವರು ಚೂಲು ಆಸ್ಮಾ ಅಂತೇಳಿ ಒಂದು ಟೆಲಿಫಿಲ್ಮ್ ಮಾಡಿದ್ರು ನನ್ನ ಸ್ಟೋರಿ ಬಗ್ಗೆ. ಒಂದು 40 ಮಂದಿ ಬಾಂಬೆದಿಂದ ಬಂದರು ನನ್ನ ರೋಲ್ ಪ್ಲೇ ಮಾಡಲಿಕ್ಕೆ, ನಮ್ಮ ಮನೆಯವ್ರದ್ದು ಎಲ್ಲರದು. ನಾನೇನು ತಿಳ್ಕೊಂಡಿದ್ದೆ, ಹೊಲ ಮನೆ ಕೆಲಸ ಬಹಳ ಗಟ್ಟಿ, ಬಹಳ ವಜ್ಜಿ ಅಂತ. ಆದ್ರೆ ನನಗನ್ಸಿದ್ದು ಅವ್ರ ಜೊತೆ ಇದ್ದುಕೊಂಡು ರೋಲಿಂಗ್ ಅಂತಾರೆ ಫಸ್ಟ್, ಆಮೇಲೆ ಆಕ್ಷನ್ ಅಂತಾರ, ಆಮೇಲೆ ಕಟ್ ಅಂತಾರ, ಮತ್ತೆ ಏನಂತಾರ, ಮತ್ತೆ ಕುಂದ್ರ ಅಂತಾರ. ಅದನ್ನು ನೋಡಿ ನೋಡಿ ನಮ್ಮ ಹೊಲ ಮನೆ ಕೆಲಸ ಮಾಡೋದು ಬಹಳ ಸುಖ ರೀ. ಎಲ್ಲಕ್ಕಿಂತ ಕಷ್ಟದ ಕೆಲಸ, ಎಲ್ಲಕ್ಕಿಂತ ಕಷ್ಟದ ಕೆಲಸ ಒಂದು ಪಿಕ್ಚರ್ ತೆಗೆದು ನನಗೆ 4 ದಿವಸಕ್ಕೆ ಯಾವಾಗ ಹೋಗ್ತಾರೆ ನಂಗೆ ನಿಜವಾಗಿ ಹೇಳ್ತೀನಿ. ಹಾಲ್ ತೆಗಿಯಂತಾರ, ಬೆಡ್ರೂಮ್ ಸಾಮಾನು ತೆಗಿಯಂತಾರ, ಬೆಡ್ರೂಮ್ ಸಾಮಾನು ತೆಗಿಯಂತಾರ, ಅಡಿಗೆ ಮನೆ ತೆಗಿಯಂತಾರ. ತೆಗೆದು ಅವ್ರು ಬಂದ್ರೆ ನಗ್ತಿದ್ದೆ, ಒಳಗೆ ಬೈತಿದ್ದೆ. भैया आपका जा रहे हो, लास्टिक केड़े बिठे नहीं दीदी, आपका जो दर्शन है, हमको जो जर्नी आपने तय किया उसको हमको लाना है आगे. क्यों बोलो, थ्रू आउट इंडिया 10 people have been selected. From Karnataka I have been selected. So I think that this before you all. ಸಾಧನೆ ಅನ್ನೋದು ಬಹಳಷ್ಟು ಮಂದಿ ಹೆಣ್ಮಕ್ಳು ಬಂದಿರಿ. ಯಾಕಂದ್ರೆ ನನಗೆ ಮದುವೆ ಮಾಡಿಕೊಟ್ಟಿದ್ದು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಕವಿತಾಳ ಅಂತ ಒಂದು ಸಣ್ಣ ಹಳ್ಳಿಗೆ ಮಾಡಿಕೊಟ್ರು ಮದುವೆ. ನನ್ನ ತವರು ಮನೆ ಧಾರವಾಡ ಆಗಿತ್ತು. ಬಹಳಷ್ಟು ಓದಿದ್ದೆ. ಇವನ್ ಐ ಕಂಪ್ಲೀಟೆಡ್ ಮೈ ಪೋಸ್ಟ್ ಗ್ರಾಜುಯೇಷನ್ ಫ್ರಮ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಐ ಹ್ಯಾಡ್ ಅ ಡ್ರೀಮ್ ಆಫ್ ಬಿಕಮಿಂಗ್ ಇಂಜಿನಿಯರ್. ಆದರೆ ಮದುವೆ ಮಾಡಿಕೊಟ್ಟಂತ ಮನೆ ಒಂದು ಸಾಂಪ್ರದಾಯಸ್ಥ ಮನೆಯಾಗಿತ್ತು. ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡುವಂತ ಅವಕಾಶ ಇದ್ದಿಲ್ಲ. ಸೊ ನನ್ನ ಕನಸು ಸತ್ತಿತ್ತು, ಛಲ ಸತ್ತಿದ್ದಿಲ್ಲ. ಅದಕ್ಕೆ ಬಹಳಷ್ಟು ಹೆಣ್ಮಕ್ಳಿಗೆ ಹೇಳ್ತೀನಿ,
ನಾನು AC ರೂಮ್ ಒಳಗೆ ಕುಂತ್ಕೊಂಡು ಪ್ರೋಗ್ರಾಮಿಂಗ್ ಬರ್ತಿದ್ದಕ್ಕೆ ನನಗೆ ಇವತ್ತು ಆನರ್ ಮಾಡ್ತಿಲ್ಲ. ನಾನು 10-15 ದನ ಕರೆದು ಹೆಂಡಿ ಕಸ ಬೆಳಿತೀನಿ, 50 ಕುರಿ ಮೇಯಿಸ್ಕೊಂಡು ಬರ್ತೀನಿ, 100 ಕೋಳಿಗಳನ್ನು ಸಾಕ್ತೀನಿ. ನನ್ನ ಹೊಲದಲ್ಲಿ ನನ್ನ ಬಣ್ಣವನ್ನು ಭೂಮಿ ತಾಯಿಗೆ ಕೊಟ್ಟು ಭೂಮಿ ತಾಯಿ ಬಣ್ಣವನ್ನು ನಾನು ತಗೊಂಡಿದ್ದೀನಿ. ಅದಕ್ಕೆ ಈ ಸನ್ಮಾನ ಸಿಕ್ಕಿತ್ತು. ಆಮೇಲೆ ಇವತ್ತು ಪ್ರೇಮ ಪೂಜನ್ನವರು ಕರೆದಿದ್ದು ಕವಿತಾ ಮಿಶ್ರಾ ಕರೆದಿಲ್ಲ, ಆ ಮಣ್ಣಿಗೆ ಕರೆದಿದ್ದೀರಿ. ಆ ಮಣ್ಣಿಗೆ ಕೊಟ್ಟಂತ ಸನ್ಮಾನ, ಆ ಕರ್ನಾಟಕದ ಮಣ್ಣಿಗೆ ಕೊಟ್ಟಂತ ಸ್ಥಾನಮಾನ ಇದು. ಅದಕ್ಕೋಸ್ಕರ ಈ ಎಲ್ಲ ಗ್ರೂಪಿಗೆ ಕರ್ನಾಟಕದ ಎಲ್ಲ ರೈತರ ಪರವಾಗಿ ಆ ರೈತ ಮಹಿಳೆಗೆ ಒಂದು ಸ್ಥಾನಮಾನ ಕೊಟ್ಟು ಒಂದು ಮರ್ಯಾದೆಯನ್ನು ನೀವು ಕೊಟ್ಟಿದ್ದೀರಿ. ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ 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 ನಮ್ಮ ಮನೆಯ ಮಗನಯ್ಯ ಎಂದೆಣಿಸಯ್ಯ ಕೂಡಲ ಸಂಗಮ ದೇವ. ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕವಿತಾಳ ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಯಿಂದ ನಾನು ಬಂದ್ರು ಇವನಾರವ ಅಂತ ನೀವು ಅನ್ಲಿಲ್ಲ. ನಿಮ್ಮ ಮನೆಯ ಮಗಳ ಸ್ಥಾನ ಕೊಟ್ಟು ಇವ ನಮ್ಮವ ಅಂತ ಒಂದು ಮರ್ಯಾದೆಯನ್ನು ನೀವು ಕಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಮನದಾಳದ ದೊಡ್ಡ ನಮಸ್ಕಾರಗಳೊಂದಿಗೆ ಪಾದ ಮುಟ್ಟಿ ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಈ ಪಿಕ್ಚರ್ ಬಹಳಷ್ಟು ಶೈನ್ ಆಗಲಿ, ಬಹಳಷ್ಟು ಮಂದಿ ನೋಡ್ಲಿ, ಅದರ ರೀತಿ ನೀತಿಗಳನ್ನು ಎಲ್ಲರೂ ಅನುಸರಿಸಿ. ಯಾಕಂದ್ರೆ ಅದರಲ್ಲಿ ಗೆಳೆಯರ ಪ್ರೀತಿ ಇದೆ, ಹೀರೋಯಿನ್ ಪ್ರೀತಿ ಇದೆ, ಆಮೇಲೆ ಸಮಾಜಕ್ಕೆ ಒಂದು ಕೊಡುಗೆನೂ ಇದೆ. ಪ್ರೇಮ ಪೂಜ್ಯಂ ಅಂದ್ರೆ ಪ್ರೇಮಕ್ಕೆ ಒಂದು ಪೂಜನೀಯ ಸ್ಥಾನವನ್ನು ಇದೆ ಅನ್ನುವಂಥ ಒಂದು ಪಿಕ್ಚರ್ ಅನ್ನು ರಾಘವೇಂದ್ರ ಸರ್ ಮಾಡ್ತಿದ್ದಾರೆ. ಅದನ್ನು ನಿಮ್ಮ ಕೊಡುಗೆಯಾಗಿ ಕೊಡ್ತಿದ್ದಾರೆ. ಅದು ನಿಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಆಗಿ ಎಲ್ಲರೂ ಅದನ್ನು ನೋಡಿ ಅದು ಚೆನ್ನಾಗಿ ರನ್ ಆಗಲಿ ಅಂತ ಮನದಿಂದ ಆಶೀರ್ವದಿಸಿ ಮತ್ತೊಮ್ಮೆ ಮಗದೊಮ್ಮೆ ಕರ್ನಾಟಕದ ಎಲ್ಲ ರೈತರಿಗೆ ನಮನಗಳನ್ನು ಸಲ್ಲಿಸುತ್ತಾ ಚಿತ್ರತಂಡದ ಪ್ರತಿಯೊಬ್ಬರಿಗೂ ವಂದನೆಗಳನ್ನು ನೀಡುತ್ತಾ ಕರ್ನಾಟಕದ ಮಣ್ಣಿಗೆ ಕೊಟ್ಟಂತ ಸನ್ಮಾನಕ್ಕೆ ನಿಮಗೆ ನಾನು ಚಿರಋಣಿ ಚಿರಋಣಿ ಚಿರಋಣಿ. ನಾನು ಕೊಪ್ಪಳ ಜಿಲ್ಲೆಯ ಭಾಗ್ಯನಗರದಿಂದ ಓದಿ ಬೆಂಗಳೂರಿಗೆ ಬಂದಿದ್ದು ಡಾಕ್ಟರ್ ಆಗಬೇಕು ಅಂತ. ಅವಾಗ PUCನಲ್ಲಿ ಕನ್ನಡ ಮೀಡಿಯಂ ಓದಿದ್ರಾಗ ನನಗೆ ಮಾರ್ಕ್ಸ್ ಬರಲಿಲ್ಲ. ಸೊ ಹಾಗಾಗಿ ನನಗೆ ಸೀಟ್ ಸಿಗಲಿಲ್ಲ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು BSc ಓದು ಅಂತ ಕಳಿಸ್ಬಿಟ್ಟು BSc ಸೇರಿದೆ. ಅವಾಗಾದ್ರೆ ಏನಾದರೂ ಮೆಡಿಕಲ್ ಸೀಟ್ ಸಿಗ್ಬೋದೇನೋ ಅಂತ ಪ್ರಯತ್ನ ಮಾಡಿದೆ, ಸಿಗ್ಲಿಲ್ಲ. MSc ಓದು ಜಾಬ್ ಸಿಗ್ತದೆ ಅಂತ MSc ಕಳಿಸ್ಬಿಟ್ಟು ಸೆಂಟ್ರಲ್ ಕಾಲೇಜ್, ಪ್ರೆಸ್ಟೀಜಿಯಸ್ ಕಾಲೇಜ್, ವಿಶ್ವೇಶ್ವರಯ್ಯ ಓದಿದ ಕಾಲೇಜು. ಖುಷಿ ಆಯ್ತು, ಹೋದೆ, ಸೇರ್ಕೊಂಡೆ. ಸಡನ್ ಆಗಿ BSc ಕೋಟ್ ಆದ್ಮೇಲೆ ಸೀಟ್ ಅನೌನ್ಸ್ ಆಯ್ತು. 5 ಸೀಟಲ್ಲಿ ನನಗೊಂದು ಸಿಕ್ತು. ಖುಷಿ ಆಯ್ತು. ಹೋಗಿ ಹೇಳಿದೆ ನಾನು, ಸರ್ ನಾನು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ಹೋಗ್ತೀನಿ ಸರ್. ಆದ್ರೆ ನೀನು ಒಂದು ಸೀಟ್ ವೇಸ್ಟ್ ಮಾಡೋದಿಲ್ಲ ಅಲ್ಲಿ. ಇಲ್ಲ ಸರ್, ನಾನು ಡಾಕ್ಟರ್ ಆಗಬೇಕು ಅಂತ ನನ್ನ ಪ್ರಯತ್ನ ಇತ್ತು, ಆಗಿರ್ಲಿಲ್ಲ, ಹಾಗಾಗಿ ನಾನು MSc ಸೇರಿದ್ದು ಅಷ್ಟೇ ಅಂಥೇಳಿ ನಾನು MSc ಬಿಟ್ಟು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ MBBS ಆಯಿತು. UPSC ಸೆಲೆಕ್ಷನ್ ಆಯ್ತು. MBBS ಮುಗಿದ ತಕ್ಷಣ ನಾರ್ತಲ್ಲಿ ವಾರಣಾಸಿ ಹತ್ರ ಯಾವುದೋ ಒಂದು ಆರ್ಡಿನೆನ್ಸ್ ಫ್ಯಾಕ್ಟ್ರಿಗೆ ಕೆಲಸ ಕೊಟ್ಟರು. ಅಲ್ಲಿ ಹೋದ ತಕ್ಷಣ ಅಲ್ಲಿ ವಾತಾವರಣ ನೋಡಿ ಯಾಕೋ ಬಿಡಿಸ್ಲಿಲ್ಲ. ಎಲ್ಲ ಹಿಂದಿ ಮಾತಾಡ್ತಿದ್ರು, ಹಿಂದಿ ಸರಿಯಾಗಿ ಬರ್ತಿರ್ಲಿಲ್ಲ. ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಅಲ್ಲಿ ಮೈಸೂರಿನವರು ಒಬ್ರು ಡಾಕ್ಟರ್ ಕಪಲ್ಸು ನನಗೆ ಸಿಕ್ಕರು. ಏನು ನಿಮ್ದು ಫ್ಯೂಚರ್ ಅಂತ ಕೇಳಿದ್ರು. ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು ಅಂತಿದ್ದೆ, ಕೆಲಸ ಸಿಕ್ಬಿಡ್ತು ಅಂತ ಬಂದ್ಬಿಟ್ಟೆ ಅಲ್ಲಿಗೆ ಅಂತ ಹೇಳಿದ್ರು. ನೀನ್ ಕೆಲಸ ಸಿಕ್ಕಿದೆ ಅಂತ ಬಂದಿತ್ತು, ಏನೋ ಒಳ್ಳೇದಾಯ್ತು. ನೀನು ಮುಂದೆ ಓದ್ಬೇಕು ಅಂತ ವಿಚಾರ ಇದ್ದಾಗ ಇವತ್ತೇ ನೀನು ಟಿಕೆಟ್ ಇಲ್ಲದೆ ಹೊರಟ್ಬಿಡು ವಾಪಸ್ಸು, ಇಲ್ಲಾಂದ್ರೆ ನಿಮ್ಗೆ ಇಲ್ಲಿಂದ ಬಿಡಲ್ಲ ಅವರು UPSC ಅವರು ಅಂತ ಹೇಳಿದ್ರು. ನನಗೆ ಒಂದು ವಾರ ಅಲ್ಲಿ ಅನ್ನ ಮೊಸರು ಸಿಕ್ಕಿರ್ಲಿಲ್ಲ, ಅನ್ನ 3 ಸಾವಿರ ಸಹಿತ ಸಿಕ್ಕಿರ್ಲಿಲ್ಲ. ಆ ತರ ಊಟ ಅಲ್ಲಿ ಪರಿಸ್ಥಿತಿ ಹಂಗಿತ್ತು. ಆ ಏರಿಯಾದವ್ರದ್ದು ಬುದ್ಧಿ ಕಟ್ಕೊಟ್ರು. ಟಿಕೆಟ್ ಇಲ್ಲದೆ, ರಿಸರ್ವೇಶನ್ ಇಲ್ಲದೆ ನನ್ನ ಟಿಕೆಟ್ ಟ್ರೈನ್ ಹಚ್ಬಿಟ್ರು. ಬೆಂಗಳೂರಿಗೆ ಬಂದಿರ್ತಿಲ್ಲ. ಟೆಂಪರರಿ ಕೆಲಸ ಸಿಕ್ತು ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ. ವಿಲೇಜ್ ಅಲ್ಲಿ 9 ವರ್ಷ 10 ವರ್ಷ ದುಡಿದೆ. ಅಷ್ಟೊತ್ತಿಗೆ ಮದುವೆ ಆಯ್ತು. ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು ಅನ್ನೋ ಒಂದು ಹಂಬಲ ಇತ್ತು, ಸೀಟ್ ಸಿಕ್ಕಿರ್ಲಿಲ್ಲ.
ಕೊನೆಗೆ ಸೀಟ್ ಸಿಕ್ತು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ. MS ಆಯಿತು. ಆಮೇಲೆ ಯಾರೋ ಒಬ್ರು ಮಹಾನುಭಾವರು ನೀನು ಪ್ಲಾಸ್ಟಿಕ್ ಸರ್ಜರಿಗೆ ಹೋಗು ಅಂತ ಹೇಳಿದ್ರು, ಖಾಲಿ ಇದೆ ಸೀಟು, ಹತ್ಬಿಡು ಅಂತಂದ್ರೆ ಹತ್ತಿಸ್ಬಿಟ್ರು. ಐ ಡಿಂಟ್ ನೋ ವಾಟ್ ಇಸ್ ಪ್ಲಾಸ್ಟಿಕ್ ಸರ್ಜರಿ ಅವಾಗ. ಸೊ ಪ್ಲಾಸ್ಟಿಕ್ ಸರ್ಜರಿ ಅಂತೇಳಿ ಅದನ್ನ ಹತ್ಬಿಟ್ಟೆ. ಇಲ್ಲ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಿ ಕೋರ್ಸ್ ಮಾಡಬೇಕು, ಸುಮ್ಮನೆ ಅದರಲ್ಲಿದ್ರೆ ಆಗಲ್ಲ ಅಂತ ಹೇಳಿದ್ರು. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸೆಲೆಕ್ಟ್ ಆಯ್ತು. ಸೊ ಪ್ಲಾಸ್ಟಿಕ್ ಸರ್ಜರಿನಲ್ಲಿ ಸಂಬಳ ಟೈಫಾಯ್ಡ್ ಇಲ್ದೇನೆ ನಡೀತು ಜೀವನ. ಯಾವುದೋ ಒಂದು ಬಾಡಿಗೆ ಮನೆಯಲ್ಲಿ ಇದ್ವಿ, ಬರೀ 1,000 ರೂಪಾಯಿನಲ್ಲಿ ಜೀವನ ನಡೀತಾ ಇತ್ತು. ಗೌರ್ಮೆಂಟ್ ಸಂಬಳ ಕೊಡಲಿಲ್ಲ, ಡೆಪ್ಟೇಷನ್ ಕೊಡಲಿಲ್ಲ. ಕಷ್ಟದ ದಿನಗಳು. 2 ಮಕ್ಕಳು ಅಷ್ಟೊತ್ತಿಗೆ. ಹ್ಯಾಟ್ಸ್ ಆಫ್ ಟು ಮೈ ವೈಫ್ ಸಿಟಿಂಗ್ ಹಿಯರ್. ಜಾಯಿನ್ ದ ಡಿಪಾರ್ಟ್ಮೆಂಟ್. ಇನ್ನು ಆಪರೇಷನ್ ಥಿಯೇಟರ್ ಅದು ಇದು ಅಂತ ದೊಡ್ಡದಿದ್ದಾರೆ. ನೀವು ಎದುರುಗಡೆ ನಿಂತ್ಕೊಳ್ಳಿ, 2 ಸಿಕ್ ಹಾಕ್ಬಿಡ್ತೀನಿ ಅಂತ ಹೇಳಿ ಮಗುನು ಕಾಪರೇಟ್ ಮಾಡ್ತು. ಅವ್ರು ಇದ್ದಿದ್ದಕ್ಕೆ ಚೆನ್ನಾಗಿ ಆಯ್ತು. ಆಮೇಲೆ ಅವ್ರು ಹೋಗ್ಬೇಕಾದ್ರೆ ನನಗೊಂದು ಕಾರ್ಡ್ ಕೊಟ್ಟರು. ಸರ್ ನಾನು ಸೋ ಅಂಡ್ ಸೋ ಜಸ್ಟ್ ಬಟಿಂಗ್ ಔಟ್ ಅಂತ ಹೇಳಿದ್ರು. ಇಟ್ ವಾಸ್ ನಥಿಂಗ್ ಬಟ್ ನೆನಪಿರಲಿ ಫ್ರೇಮ್. ಸೊ ಅವಾಗಿಂದ ಅವ್ರ ನನ್ನ ಒಂದು ಇಂಟಿಮಸಿ ಏನಿದೆ ಬೆಳೀತಾ ಬಂತು. ಪೂರೆಸ್ಟ್ ಮ್ಯಾನ್ ಕಳಿಸಿ, ಶ್ರೀಮಂತನ ಕಳಿಸ್ಬೇಡಿ. ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋರಿಗೆ ನಮ್ಮಲ್ಲಿ ಕೈಗಳು ಜಾಸ್ತಿ ಇರ್ತವೆ. ಸ್ಟಿಲ್ ಐ ಕನ್ಸಿಡರ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆರ್ ದ ಟೆಂಪಲ್ಸ್ ಫಾರ್ ಪುವರ್ ಮ್ಯಾನ್. ದೇವಸ್ಥಾನ ಇದೆಯಲ್ಲೋ ಗೊತ್ತಿಲ್ಲ, ದೇವಸ್ಥಾನಗಳಲ್ಲಿ ದೇವರಿದಾನ ಇಲ್ಲೋ ಗೊತ್ತಿಲ್ಲ ನಮಗೆ. ನಾವು ದೇವರ ಹತ್ರ ನಮಸ್ಕಾರನೂ ಮಾಡಿಲ್ಲ. ಎಲ್ಲರೂ ಮಾಡ್ತಾರ ಅಂತ ನಾವು ಮಾಡ್ತೀವಿ. ಅದೇ ಆದ್ರೆ ನಾವು ಹಾಸ್ಪಿಟ್ಲ್ಗೆ ಹೋದಾಗ ಪೇಷಂಟ್ಸ್ನೇ ನೋಡ್ತೀವಿ, ಅವ್ರನ್ನ ದೇವ್ರಂತ ನೋಡ್ತೀವಿ ನಾವು. ತಪ್ಪು ಕಲ್ಪನೆ ಇದೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಬಗ್ಗೆ. ಅದನ್ನ ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಅಂಥ ಒಂದು ಸಮಯದಲ್ಲಿ ಅದ್ರ ಉಪಯೋಗ ಏನು ತಗೊಂಡಿರ್ತಾರೆ, ಆಲ್ವೇಸ್ ರಿಮೆಂಬರ್. ಹೇಳ್ತೀನ ಸರ್, ಇದು ನಮ್ಮ ದೇವಸ್ಥಾನ ಇದ್ದಂಗಿದೆ ಸರ್, ನಾವ್ ಇಲ್ಲೇ ಇರ್ತೀವಿ. ಮನೆಗೆ ಹೋಗ್ಬೇಕಾದ್ರೆ ಕಣ್ಣೀರು ಹಾಕೊಂಡು ಹೋಗ್ತಾರೆ ಎಷ್ಟೋ ಸಾರಿ, ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ ಸರ್ ನೀವು ಅಂತ ಹೇಳಿ. ಸೊ ಇನ್ನೊಂದು ಇನ್ಸಿಡೆಂಟ್, ಒಬ್ರು ಯಾರೋ ಬಂದ್ರು, ಸರ್ ಒಂದು ಆಪರೇಷನ್ ಮಾಡ್ಬೇಕಾಗಿತ್ತು ಅಂದ್ರು. ಆಯ್ತು, ಕೇಳಿಸಿದೆ. ಆಪರೇಷನ್ ಎಲ್ಲ ಶುರು ಆಯ್ತು. ಇಟ್ ವಾಸ್ ನ್ಯೂರೋ ಸರ್ಜರಿ. ತಲೆನ ಕೆಳಗಡೆ ಮುಗಿಸಿ ಆಪರೇಷನ್ ಶುರು ಮಾಡಿದ್ರು. ಶುರು ಮಾಡಿದ ತಕ್ಷಣ ನ್ಯೂರೋ ಸರ್ಜನ್ ಆಪರೇಟ್ ಮಾಡ್ತಾ ಇದ್ರು. ನನಗೆ ಗಿರಿ ಅಂತ ಹೇಳಿದ್ರು ಅವರು. ನಾನು ಅಲ್ಲೇ ಪಕ್ಕದಲ್ಲಿದ್ದೆ. ಆಪರೇಷನ್ ಶುರು ಮಾಡಿ ಒಂದು 15-20 ನಿಮಿಷದಲ್ಲಿ, ಯೂಶಲಿ ಬ್ಲಡ್ ಪ್ರೆಷರ್ 120 ಇರುತ್ತೆ, ಸಡನ್ಲಿ ಒಂದು 30. ಎಲ್ಲರೂ ಬೆವರು ಶುರುವಾಯ್ತು. ಅಲ್ಲಿ ಟೆಂಪರೇಚರ್ ಎಷ್ಟಿರುತ್ತೆ ಅಂದ್ರೆ -4 ಹೋಗಿರುತ್ತೆ AC ನಲ್ಲಿ. ಎಲ್ಲರಿಗೂ ಸ್ವೆಟಿಂಗ್ ಶುರುವಾಯ್ತು. ಓ ವಾಟ್ ಈಸ್ ಹ್ಯಾಪ್ನಿಂಗ್ ಅಂತ ಹೇಳಿ ಎಲ್ಲರೂ ಅಲರ್ಟ್ ಆದ್ರು. ಸಡನ್ಲಿ ಪುಳಿ ಚೆನ್ನಾಗಾದ್ರು. ಈ ವೆಂಟ್ ಹೋಮ್ and that person, he is one of the team in this picture. I am not getting that. ಯಾರು ಅಂತ ಹೇಳಲ್ಲ ನಾನು. ಅವರು ಇದರಲ್ಲಿ ಒಂದು ಸಣ್ಣ ರೋಲ್ ಮಾಡಿದ್ದಾರೆ. He is there in this role. Coming to Anand, I saw him when he was 5 years old. ನನ್ನ ಮನೆಗೆ ಬಂದಿದ್ರು, ಅವ್ರಿಗೆ ಜ್ಞಾಪಕ ಇಲ್ಲ. I will tell you afterwards. ಮನೆಗೆ ಬಂದ್ರು, ನನ್ನ ಹತ್ರ ಟೆಲಿಸ್ಕೋಪ್ ಇತ್ತು, ನೋಡಿದ್ರು. ಅಂಕಲ್ ಇದ್ ನಾನು ನೋಡ್ಲಾ ಅಂತ. ನೀ ಡಾಕ್ಟರ್ ಆಗ್ತೀನಿ ಅಂದ್ರೆ ಕೊಡ್ತೀನಿ ಅಂತ ಹೇಳಿ. ಈ ಟೂಕ್ ಮೈ ಟೆಲಿಸ್ಕೋಪ್. ನಮ್ಮ ಮನೇಲಿ ಇದ್ರು, ನಾನು ಹೆಂಡತಿ ತಿಂಡಿ ಕೊಟ್ರು, ತಿಂದ್ರು. ಕಾಫಿ ಕುಡಿತೀಯ ಅಂದ್ರಿಲ್ಲ, ನಾವು ಕಾಫಿ ಕುಡಿಯಲ್ಲ, ಮೊದಲಿಂದ ರೂಢಿ ಇಲ್ಲ ಅಂತ ಹೇಳಿದ್ರು. ದಟ್ ವಾಸ್ ಹಿಸ್ ಎಕ್ಸ್ಪೀರಿಯನ್ಸ್. ಸಾರಿ ಟು ಡೈವರ್ಟ್. ನನ್ನ ಮಾತು ಉಳಿಸ್ಕೊಂಡಿದ್ದೀನಿ ಸರ್, ಈ ಪಿಕ್ಚರ್ ನಾನು ಡಾಕ್ಟರ್ ಆಗಿದ್ದೀನಿ ಸರ್. Coming back to Brunda, she is from Honavar, I am right. You studied engineering in KLE. How I came to know is, my cousin is studying in engineering college. When I told him about this function, ಇವತ್ತು ನಾನು ಇನ್ವೈಟ್ ಮಾಡಿದ್ದೇನೆ ಅಂತ ಹೇಳಿದಾಗ, he said, I am his classmate.
I felt so happy to be with the team today. And ultimately coming back to the film proper. When Dr. Raghavendra, he is my professional colleague, came to me and introduced me. He is a doctor, neurosurgeon of highest mele illa hattake. Of that level, he has made a film antandre, it will be touching the heart ultimately. And he is the director, he is the framing, complete everything is under his frame. So amazing experience. I was so happy. ಅವನ ತ್ಯಾಗವನ್ನು ಸ್ಮರಿಸ್ತಾ ನಿಮಗೆ ಒಂದು ಪುಟ್ಟ ಒಂದು ಸನ್ಮಾನ ನಮ್ಮ ಪ್ರೇಮಂ ಪೂಜ್ಯಂ ಚಿತ್ರತಂಡದ ಕಡೆಯಿಂದ ಸನ್ಮಾನ ಸ್ನೇಹಿತರೆ. ಕ್ಯಾಪ್ಟನ್ ನವೀನ್ ಆಗಿ ನಿಮ್ಮ ಮಾತು, ನಿಮ್ಮ ಮಾರ್ಗದರ್ಶನ, ನೀವು ನಡೆದು ಬಂದಂತ ದಾರಿ ನಮಗೆಲ್ಲರಿಗೂ ನಿಜಕ್ಕೂ ಸ್ಫೂರ್ತಿ ಅಮ್ಮ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನೀವು ಹೇಳಿದ್ರಿ ಬಿಸಿಲಲ್ಲಿ ನಾನು ಮಾಡಿದ ಕೆಲಸಕ್ಕೆ ನನಗೆ ಇವತ್ತಿನ ಸನ್ಮಾನ ಅಂದ್ಬಿಟ್ಟು ಅಂತ. ಅದಕ್ಕೆ ನಿಜಕ್ಕೂ ಬೆಲೆ ಕಟ್ಟಕ್ಕಾಗೋದಿಲ್ಲ, ಆದ್ರೂ ನಮ್ಮ ಒಂದು ಪುಟ್ಟ ಕಾಣಿಕೆ ನಾವು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಸೆಂಟ್ರ್ ಬಂದು ಪ್ರೇಮ್ ಸೆಂಟ್ರ್ ಬಂದ್ಬಿಟ್ಟು ಮುಂದೆ ಬಂದ್ಬಿಟ್ರೆ 24 ಸಿನಿಮಾ, 19 ವರ್ಷ, ನೋವಿದೆ, ನಲಿವಿದೆ, ಅವಮಾನ ಇದೆ, ನಿರಾಸೆ ಇದೆ. ನನ್ನ ಫ್ರೆಂಡ್ ಯಾರೋ ಅವನಿಗೆ ಹೇಳ್ತಾ ಇದ್ರು 24 ಸಿನಿಮಾ, 19 ವರ್ಷ ಇಂಡಸ್ಟ್ರಿಗೆ ಬಂದು ನಿಂತ್ಕೊಳ್ಳೋದು ತುಂಬಾ ಕಷ್ಟ. ಎಷ್ಟೋ ಜನ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗ್ಬಿಟ್ಟಿರ್ತಾರೆ, ಎಷ್ಟೋ ಜನ ಇಂಡಸ್ಟ್ರಿನೇ ಬಿಟ್ಟುಕೊಂಡಿರ್ತಾರೆ, ಕೆಲವರು 1-2 ಸಿನಿಮಾ ಮಾಡಿರ್ತಾರೆ, ಕೆಲವರು ಅವಕಾಶಗಳೇ ಸಿಗಲ್ಲ ಅಂತ. ಅಂಥದ್ರಲ್ಲಿ ಏನೂ ಇಲ್ಲದೆ ಇರೋ ಒಂದು ಹುಡುಗ ಯಾವುದೇ ಗಾಡ್ ಫಾದರ್ ಇಲ್ಲದೆ ಇಂಡಸ್ಟ್ರಿಗೆ ಬಂದೆ. ನನ್ಗೆ ಎಷ್ಟೋ ಜನ ಗಾಡಿಗಳು ಸಿಕ್ಬಿಟ್ರು, ಕೋಟಿ ಲೆಕ್ಕದಲ್ಲಿ 6 ಕೋಟಿ ಜನ ಕನ್ನಡಿಗರು ನನ್ನ ದೇವರು ರೂಪದಲ್ಲಿ ಸಿಕ್ಕಿ ಏನೋ ಬಂದಿಲ್ಲ, ಅವರು ಬರೀ ಕಾಲ ಮಾಡೋದು. 25 ಸಿನಿಮಾವರೆಗೂ ನಡೆಸ್ಕೊಂಡ್ ಬಂದಿದ್ದೀರ. ನನಗೆ ಪಾತ್ರಗಳನ್ನು ಸೃಷ್ಟಿ ಮಾಡಿಕೊಟ್ಟಂತ ನಿರ್ದೇಶಕರಿಗೆ, ನನಗೆ ನನ್ನ ಕುಟುಂಬಕ್ಕೆ ಪ್ರತಿಯೊಂದು ಚಿತ್ರದಲ್ಲೂ ಅನ್ನ ಕೊಟ್ಟಂತ ನಿರ್ಮಾಪಕರಿಗೆ, ಮತ್ತೆ ನನ್ನ ಒಂದು ವೈಶಿಷ್ಟ್ಯ ಏನಂದ್ರೆ, ಸಿನಿಮಾಗಳು ಕೆಲವೊಂದು ಸೋತಾಗ ಏನ್ ಮಾಡ್ತಾರೆ, ಅಭಿಮಾನಿಗಳು ಸಂಖ್ಯೆ ಕಡಿಮೆ ಆಗ್ತಾ ಇರುತ್ತೆ, ಗೆದ್ದಾಗ ಜಾಸ್ತಿ ಆಗ್ತಾ ಇರುತ್ತೆ. ಆದ್ರೆ ಇಲ್ಲಿ ಇಷ್ಟು ಜನ ಏನು ಅಭಿಮಾನಿಗಳು ಬಂದಿದ್ದಾರೆ, ಇನ್ನು ಇಷ್ಟು ಜನ ಅಭಿಮಾನಿಗಳಿದ್ದಾರೆ. ನನ್ನ ಸಿನಿಮಾ ಸೋತಾಗ್ಲೂ ಗೆದ್ದಾಗ್ಲೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಇವತ್ತು ಕಡಿಮೆ ಅಂತೂ ಯಾವತ್ತೂ ಆಗಿಲ್ಲ. ನನ್ನನ್ನು ಇವತ್ತು ಉಳಿಸ್ಕೊಂಡುವಂತ ಎಲ್ಲ ಅಭಿಮಾನಿಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಆ ಎಲ್ಲ ಅಭಿಮಾನಿಗಳಿಗೂ ಇದುವರೆಗೂ ಒಂದೇ ಒಂದು ಅರ್ಧ ಕಪ್ ಕಾಫಿ ಕೊಡಿಸಿಲ್ಲ, ಅರ್ಧ ಕಪ್ ಟೀ ಕೊಡಿಸಿಲ್ಲ ನಾನು. ಇವತ್ತು ಬೆಳಗಿನ ಜಾವ 3 ಗಂಟೆ ಕಳೆದ್ರು ನನ್ನ ಮನೆ ಮುಂದೆ 500 ಜನ 1000 ಜನ ಅಭಿಮಾನಿಗಳು ಬಂದು ನಿಂತ್ಕೊಳ್ತಾರೆ. ನನಗೆ ತುಂಬಾ ಬೇಸರ ಆಯ್ತು. ನಾನು ಒಬ್ಬನೇ ಮನೆ ಗಂಡ್ಮಗ ಹೋಗ್ಬಿಟ್ಟೆ, ನನಗೆ ಅಣ್ಣ ಇಲ್ಲ, ತಮ್ಮ ಇಲ್ಲ, ಏನಾದ್ರೂ ಪ್ರಾಬ್ಲಮ್ ಆದರೆ ಸಪೋರ್ಟ್ ಮಾಡೋರಿಲ್ಲ ಅಂತ. ಆದ್ರೆ ಅಭಿಮಾನಿಗಳ ರೂಪದಲ್ಲಿ ಲಕ್ಷಾಂತರ ಜನ ನನ್ನ ಅಭಿಮಾನಿಗಳು ಕೊಡ್ತಿದ್ದಾರೆ. ಅದೇ ನಾವು ಅನ್ಕೊಳ್ತಾ ಇರ್ತೀವಿ, ದೇವರು ನಮ್ಗೆ ಏನೋ ಕಡಿಮೆ ಮಾಡ್ದೆ ಅಂದ್ರೆ ಚಾನ್ಸೇ ಇಲ್ಲ. ಅವ್ರು ಒಳ್ಳೆ ಮನ್ಸಿರೋರಿಗೆ ಕಡಿಮೆ ಮಾಡೋದಕ್ಕೆ ಚಾನ್ಸ್ ಇಲ್ಲ. ಒಂದ್ ಸ್ವಲ್ಪ ದಿನ ವೆಯ್ಟ್ ಮಾಡಿ ಮೊನ್ನೆ ಕೊಡ್ತೀನಿ ಅಂತಾನೆ ಲಕ್ಷ ಲೆಕ್ಕದಲ್ಲಿ ಕೋಟಿ ಲೆಕ್ಕದಲ್ಲಿ ಕೊಡ್ತಿರ್ತಾನೆ. ಅಂದ್ರೆ ನನ್ನ ಸಿನಿಮಾಗಳ ನೋಡಿಕೆ ಹತ್ರ ದುಡ್ಡು ಇರ್ತಾರಿಲ್ಲ. ಆದ್ರೆ ಬರ್ತೇನೆ ಗೊತ್ತಿದ್ದೋ ಸಿನಿಮಾಗಳನ್ನ ತುಂಬಾ ಪ್ರೀತಿಸೋದಕ್ಕೆ ಶುರು ಮಾಡ್ಬಿಟ್ಟೆ. ವರ್ಷಕ್ಕೆ 175 180 ಸಿನಿಮಾಗಳು ನೋಡಿದ್ದೀನಿ. ನಾನು ದುಡಿತಾ ಇದ್ದಂತ ಪ್ರತಿ ಪೈಸಾನು ನಾನು ದುಡ್ಡು ಸಿನಿಮಾಗೆ ಖರ್ಚು ಮಾಡ್ತಾ ಇದ್ದೆ. ಸಿನಿಮಾ ಮ್ಯಾಗಝಿನ್ಗಳು ತಗೊಂಡು ಹೋಗ್ತಾ ಇದ್ದೆ, ಸಿನಿಮಾ ಪೇಪರ್ಗಳು ತಗೊಂಡು ಹೋಗ್ತಾ ಇದ್ದೆ. ನಾನು ಸಿನಿಮಾದಲ್ಲಿ ಇಲ್ಲದೆ ಇದ್ದಾಗಲೂ ಒಂಥರ ಎನ್ಸೈಕ್ಲೋಪೀಡಿಯಾ ತರ ಇದ್ದೆ ನಾನು. ಯಾರು ಸಹ ವಿಶೇಷವಾಗಿ ಮಾಧ್ಯಮದವರಿಗೆ ವಾಸು ಸರ್ ಇದ್ದಾರೆ. 19 ವರ್ಷದಿಂದ ನಾನು ಬಂದಾಗ ವಾಸು ಸರ್ ಅವತ್ತು ಎಷ್ಟು ಫ್ರೆಂಡ್ಲಿ ಆಗಿದ್ರು, ಎಷ್ಟು ವೆಲ್ವಿಷರ್ ಆಗಿದ್ರು, ಇವತ್ತು ಹಾಗೆ ಇದ್ದಾರೆ. ಸಾಕಷ್ಟು ಜನ ವಿನಾಯಕರಾಮ್ ಕಲ್ಗಾರ್ ಅವರು ಇದ್ದಾರೆ, ಸಾಕಷ್ಟು ಜನ ಜರ್ನಲಿಸ್ಟ್ಗಳು ನಾನು ಬಂದಾಗ ಏನಿದ್ರು ಇವತ್ತು ಅವ್ರು ಹಾಗೆ ಇದ್ದಾರೆ. ಅವರೆಲ್ಲ ನಮ್ಗೆಲ್ಲ ಟೀಚರ್ ಇರ್ತಾರೆ, ಮೇಷ್ಟ್ರ ತರ. ಅದೇ ಹೇಳ್ತಾರೆ, ಟೀಚರ್ಗಳು ಮೇಷ್ಟ್ರುಗಳು ಅವ್ರು ಹಾಗೆ ಇರ್ತಾರೆ. ಆದ್ರೆ ಅವ್ರ ಬ್ಯಾಚ್ಮೆಂಟ್ಗಳು ಏನ್ ಬರ್ತಾರೆ ಎಲ್ಲ ಹೋಗ್ತಾ ಇರ್ತಾರೆ. ಸ್ಟೂಡೆಂಟ್ಗಳು ದೊಡ್ಡದಾಗಿ ಏನೇನೋ ಬೆಳೆದ್ಬಿಟ್ಟಿರ್ತಾರೆ. ನೋಡಿ ನಾನು ಹೀರೋ ಆಗಿದ್ದೀನಿ, ಸ್ಟಾರ್ ಆಗಿದ್ದೀನಿ, ಬಟ್ ಅವ್ರು ಸ್ಟಿಲ್ಲು ಪತ್ರಕರ್ತರಾಗಿ ನಮ್ಮಂತ ಹೊಸ ಪ್ರತಿಭೆಗಳು ಯಾರು ಬರ್ತಾರೆ, ರಿಯಲ್ ಟ್ಯಾಲೆಂಟೆಡ್ ಬರ್ತಾರೆ, ಅವರೆಲ್ಲ ಹಾರೈಸ್ಕೊಂಡು ಬೆಳೆಸ್ಕೊಂಡೇ ಬಂದಿದ್ದಾರೆ. ಹಾಗಾಗಿ ನನ್ನ ಬೆಳೆಸಿದಂತ ಎಲ್ಲ ಮಾಧ್ಯಮದವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳ್ತಾ, ಈಗ ಪ್ರೆಸೆಂಟ್ ಬರಬೇಕಂದ್ರೆ 24 ಸಿನಿಮಾ ಆಯ್ತು.
25 ಸಿನಿಮಾ ಏನ್ ಮಾಡೋದು ಅಂತ ಯೋಚನೆ ಬಂದಾಗ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ನನ್ನನ್ನು ನಾನು ಒಂದು ರಾತ್ರಿ ಕ್ವಶನ್ ಕೇಳ್ಕೊಂಡೆ. 24 ಸಿನಿಮಾ ಆಯ್ತು ಮೊನ್ನೆ, ನಿನ್ನ ಹತ್ರ ದುಡ್ಡಿರ್ಲಿಲ್ಲ, ದುಡ್ಡಿಗೋಸ್ಕರ ಸಿನಿಮಾ ಮಾಡಿದೆ. ಕಾರಿರ್ಲಿಲ್ಲ ಮಗು, ಕಾರ್ಗೋಸ್ಕರ ಸಿನಿಮಾ ಮಾಡಿದೆ. ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಸಾಕ್ಬೇಕು, ಮಕ್ಕಳನ್ನ ಒಳ್ಳೆ ಸ್ಕೂಲ್ಗೆ ಸೇರಿಸ್ಬೇಕು, ಸಿನಿಮಾ ಮಾಡಿದೆ. ಮನೆ ಕಟ್ಬೇಕಾಯ್ತು, ಮನೆ ತಗೋಬೇಕಾಯ್ತು, ಸಿನಿಮಾ ಮಾಡಿದೆ. ಎಲ್ಲದಕ್ಕೂ ಸಿನಿಮಾ ಮಾಡಿದೆ. ಪ್ರಾಮಾಣಿಕವಾಗಿ ಸಿನಿಮಾ ನೀನೇನ್ ಮಾಡಿದ್ಯಾ ಅಂತ ಆ ಕನ್ನಡಿ ನನ್ನ ಕ್ವಶನ್ ಕೇಳ್ತು. ತುಂಬಾ ಹರ್ಟ್ ಆಯ್ತು ನನ್ಗೆ. ಯಾಕಂದ್ರೆ ತುಂಬಾ ಶ್ರೀಮಂತರ ಮನೆಯಿಂದ ಬಂದಿದ್ರೆ ಓಕೆ, ನಾನು ಇಂಥ ಸಿನಿಮಾನೇ ಮಾಡ್ತೀನಿ, ಇದಕ್ಕೆ ಮಾಡ್ತೀನಿ ಅಂತ ಸ್ಟಿಕನ್ ಆಗ್ಬೋದು. ಆದ್ರೆ ಇಲ್ಲ, ಇಡೀ ಕುಟುಂಬದ ಜವಾಬ್ದಾರಿ ನನ್ನ ಮೇಲೆ ಇರೋದ್ರಿಂದ ನಾನು ಒಬ್ಬನ ಹೊಟ್ಟೆ ಆದ್ರೆ ಪರವಾಗಿಲ್ಲ, ಅಷ್ಟು ಜನ ಹೊಟ್ಟೆ ತುಂಬಿಸ್ಬೇಕಲ್ಲ. ನಾವ್ ಏನ್ ಬೇಕಾದ್ರೂ ಆದರ್ಶಗಳು, ಸಿದ್ಧಾಂತಗಳು ಮಾತಾಡೋದು ತುಂಬಾ ಸುಲಭ. ಮಧ್ಯಾಹ್ನ ಆಯ್ತು ಅಂದ್ರೆ ಹೊಟ್ಟೆ ಕೇಳುತ್ತೆ, ಗುರು ಟೈಮ್ ಆಯ್ತು, ಊಟ ಹಾಕೋಣ, ಹೊಟ್ಟೆ ಹಸಿತಾ ಇದೆ ಅಂತ. ರಿಯಾಲಿಟಿ. ನಾನು ಒಬ್ಬನ ಹೊಟ್ಟೆ ಆದ್ರೆ ಪರವಾಗಿಲ್ಲ, ನನ್ನ ಮನೇಲಿರೋ ಹೊಟ್ಟೆ. ಎಲ್ಲ ಮನೆಗೆ ದೊಡ್ಡ ಮಗ ಆಗ್ಬಿಟ್ಟು ಅಂದ್ರೆ ಮನೆಗೆ ದೊಡ್ಡ ಮಗ ಆಗ್ಬಾರ್ದು, ಮನೆಗೆ ದೊಡ್ಡ ಸೊಸೆ ಆಗ್ಬಾರ್ದು ಅಂತಾರೆ. ಯಾಕಂದ್ರೆ ಎಲ್ಲಾ ಜವಾಬ್ದಾರಿಗಳು ನಮ್ಮ ಮೇಲೆ ಇರ್ತದೆ. ಹಾಗಾಗಿ ಈ ಎಲ್ಲಾನು ಸಿನಿಮಾನೇ ಮಾಡ್ಬೇಕಾಗಿ ಬಂತು. ಸಿನಿಮಾಗೆ ಒಂದು ಸ್ವಲ್ಪ ದಿನದಲ್ಲೇ ನಾನು ಸ್ಟೇಟ್ಮೆಂಟ್ ಕೊಟ್ಬಿಟ್ಟೆ, ತುಂಬಾ ದೊಡ್ಡ ಸ್ಟೇಟ್ಮೆಂಟ್. ಅದು ನಿಮ್ಗೆ ಗೊತ್ತಿರಲಿಲ್ಲ. ಆದರ್ಶಕ್ಕೋಸ್ಕರ ನಾನು ಯಾವುದೇ ಕಾರಣಕ್ಕೂ ರಿಮೇಕ್ ಮಾಡಲ್ಲ ಅಂತ 2 ವರ್ಷ ಮನೇಲಿ ಸುಮ್ಮನೆ ಕೂತ್ಕೊಂಡೆ. ದುಡ್ಡಿಲ್ಲ, ಹಾಗೇ ಮತ್ತೆ ಬಡತನ ಸ್ಟಾರ್ಟ್ ಆಯ್ತು. ಮತ್ತೆ ನಾನು ರಿಮೇಕ್ ಮಾಡ್ತೀನಿ ಅಂದ್ರೆ ನಮ್ಗೆ ಅವಕಾಶಗಳು ಬರಲಿಲ್ಲ. ಅಂದ್ರೆ ಲೈಫ್ ಯಾವ ರೀತಿ ತಗೊಂಡು ಹೋಗುತ್ತೆ ಅಂತ ಇದ್ದಿದ್ರಲ್ಲಿ ಒಂದಷ್ಟು ಆದರ್ಶಗಳನ್ನ, ಸಿದ್ಧಾಂತಗಳನ್ನ ಉಳಿಸ್ಕೊಂಡು ಹೋದೆ. ನನ್ನ ಲೈಫಲ್ಲಿ ನಾನು ಮಾಡಿರುವಂತ ಒಂದೇ ಒಂದು ರಿಮೇಕ್ ಸಿನಿಮಾ ಅಷ್ಟೇ. ಅದು ಬಿಟ್ಟರೆ ಯಾವ್ದು ನಾನು ರಿಮೇಕ್ ಸಿನಿಮಾ ಮಾಡಿಲ್ಲ. ಇದೆಲ್ಲ ಬಂದಾಗ ನಾನು ಡಿಸಿಷನ್ ತಗೊಂಡೆ, 25 ಸಿನಿಮಾ ಇಂದ ಏನಾದ್ರೂ ಮಾಡಿದ್ರೆ ನನ್ನ ಮನಸ್ಸಿಗೆ ಇಷ್ಟ ಆಗುವಂಥದ್ದು, ನನ್ನ ವೇವ್ಲೆಂತ್ಗೆ ಮ್ಯಾಚ್ ಆಗುವಂತ ಟೀಮು, ನಿಜಕ್ಕೂ ಕನೆಕ್ಟ್ ಆಗುವಂತ ಸ್ಟೋರಿ, ಇದೆಲ್ಲ ಬಂದ್ರೆ ಮಾತ್ರನೇ ಮಾಡ್ತೀನಿ. ಇಲ್ಲಾಂದ್ರೆ ಇನ್ಮೇಲೆ ಸಿನಿಮಾ ಮಾಡಲ್ಲ ಅಂತ ನಾನು ಸುಮಾರು ಜನ ಫ್ರೆಂಡ್ಸ್ ಹೇಳ್ಬಿಟ್ಟೆ. ತುಂಬಾ ದೊಡ್ಡ ಡಿಸಿಷನ್ ತಗೊಂತ ಇದೆಯಾ ಮಗ, ಬೇಡ ಯಾಕೆ ಅಂತ ಹೇಳಿದ್ರು. ಇಲ್ಲ, ಇನ್ ಸಿನಿಮಾ ನಾನು ಇನ್ಮೇಲೆ ಇದ್ರೆ ಸಿನಿಮಾ ಇಷ್ಟೊಂದು ಕೊಟ್ಟಿದೆ ನನಗೆ, ಇನ್ಮೇಲೆ ಸಿನಿಮಾ ನಾನು ಏನಾದ್ರು ಕೊಡ್ಬೇಕಂದ್ರೆ ಪ್ರಾಮಾಣಿಕವಾಗಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಆ ಒಂದು ಟೈಮಲ್ಲಿ 84 ಕಥೆಗಳನ್ನ ಕೇಳ್ತಾ ಹೋದೆ. ಸೊ ಆ ಇದ್ರಲ್ಲಿ ಬಂದಿದ್ದು ಫಸ್ಟ್ ಮಾಧವ, ನಮ್ಮ 1 man ಆರ್ಮಿ. ಈಗ ತಾನೆ ಏನು ವೇದಿಕೆ ಮೇಲೆ ಬಂದ ಫೋನ್ ಮಾಡ, ಸರಿ ಒಂದ್ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದೀನಿ, ದಯವಿಟ್ಟು ಪ್ಲೀಸ್. ಯಾಕಂದ್ರೆ 24 ಸಿನಿಮಾ, 19 ವರ್ಷದ ಜರ್ನಿ, ಇದು ಸಂದರ್ಭ ಮಾತಾಡೋದು, ಅದಕ್ಕೋಸ್ಕರ ಬೋರ್ ಆದ್ರೆ ದಯವಿಟ್ಟು ಕ್ಷಮಿಸಿ ಪ್ಲೀಸ್ ಅಂತ ಹೇಳ್ತಾ ಮಾಧವ್ ಫೋನ್ ಮಾಡೋದು ಒಂದ್ಸರಿ ಮಾಡ್ಬಿಟ್ಟು, ಸರ್ ನನ್ನ ಹೆಸರು ಮಾಧವ್ ಅಂತ, ನನ್ನ ಫ್ರೆಂಡ್ ಡಾಕ್ಟರ್ ರಾಘವೇಂದ್ರ ಅಂತಿದ್ದಾರೆ, ಒಂದು ಕತೆ ಮಾಡಿದ್ದಾರೆ ಸರ್, ನೀವು ಟೈಮ್ ಕೊಡ್ಬೇಕು ಅವ್ರಿಗೆ ಕತೆ ಹೇಳೋದಕ್ಕೆ. ಇವತ್ತೇ ಏನೋ ಒಳ್ಳೆ ಡಿಸಿಷನ್ ತಗೊಂಡಿದ್ದೀನಿ ನಾನು. ನನಗೆ ಇಷ್ಟ ಆಗೋ ಸಿನಿಮಾ ಮಾಡ್ತೀನಿ, ಒಳ್ಳೆ ಟೀಮ್ ಅಂದ್ರೆ ಮಾಡ್ತೀನಿ. ಯಾವ ಡಾಕ್ಟರ್ ಸಿನಿಮಾಗೂ ಏನ್ ಸಂಬಂಧ? ಓಕೆ, ಏನೋ ಒಂದ್ ಸ್ವಲ್ಪ ದುಡ್ಡು ಬಿಟ್ಟು ಮಾಡಿರ್ತಾರೆ ಡಾಕ್ಟ್ರು, ಯಾವ್ದೋ ಒಂದು ಅವ್ರದ್ದೇನೋ ಒಂದು ಪರ್ಸನಲ್ ಕಥೆಗಳು ಮಾಡ್ಕೊಂಡಿರ್ತಾರೆ, 50 ಲಕ್ಷ 1 ಕೋಟಿ ಇಟ್ಕೊಂಡಿರ್ತಾರೆ, ಅದೊಂದು ಸಿನಿಮಾ ಮುಗಿಸೋಣ ಅಂತ ಅವ್ರಿಗೆ ಏನೋ ಒಂದು ಆಸೆ ಇರುತ್ತೆ. ಇದಕ್ಕೆ ಹೋಗಿ ನಾವು ಯಾಕೆ ತಲೆ ಕೊಡ್ಬೇಕು ಅಂತೇಳಿ 1 2 ವಾರ ಡ್ಯೂಟಿ ಹಾಕ್ಸೋಣ ಅಂತೇಳಿ 1 2 ವಾರ ಡ್ಯೂಟಿ ಹಾಕ್ಸಿದೆ. ಆಯ್ತು, 15 days ಬಿಸಿ ಇದ್ದೀನಿ, 15 days ಆದ್ಮೇಲೆ ಕಾಲ್ ಮಾಡಿ ಅಂತ. ಕರೆಕ್ಟ್ 15 days ಯಾವತ್ತು ಹೇಳಿದ್ರು ಕಾಲ್ ಮಾಡೋದು. ಅಂದ್ರೆ ಒಂದ್ ಸ್ವಲ್ಪ ಇಷ್ಟೊಂದು ಫಾಲೋ ಅಪ್ ಮಾಡ್ಕೊಂಡ್ರೆ ಸಮಥಿಂಗ್ ಏನೋ ಸೀರಿಯಸ್ ಆಗಿದ್ದಾರೆ ಟೀಮ್ ಅಂತ ಹೇಳಿ, ಆಯ್ತು ನಿಮ್ ಡಾಕ್ಟರ್ಗೆ ಒಂದು ಕತೆ ಹೇಳೋದಕ್ಕೆ ಹೇಳಿ ನನಗೆ ನಂಬರ್ ಕೊಡಿ, ಕಾಲ್ ಮಾಡಕ್ಕೆ ಹೇಳಿದೆ. ರಾಘವೇಂದ್ರ ಸರ್ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಸರ್ ಕತೆ ಹೇಳ್ಬೋದು, ಆಯ್ತು ಹೇಳಿ, ಎಷ್ಟೊತ್ತು ಟೈಮ್ ಕೊಡ್ತೀರಾ ಸರ್ ಅಂದ್ರೆ, ಅಲ್ಲ ನಿಮ್ಗೆ ಎಷ್ಟೊತ್ತು ಬೇಕು? ಇಲ್ಲ ಸರ್ ನೀವು ಹೇಳಿ ಸರ್, ನೀವು ಒಂದು ಲೈನ್ ಏನ್ ಮಾಡ್ಕೊಂಡಿದ್ರೆ ಹೇಳಿ, ಒಂದು 10-15 ನಿಮಿಷದಲ್ಲಿ, ಅದು ಇಷ್ಟಾದ್ರೆ ನಾನು ಕರ್ಸ್ಕೊಳ್ತೀನಿ ಅಂದೆ. ಎಷ್ಟು ಆಯ್ತು ಅವ್ರು ಹೇಳೋದಲ್ಲ, ಹಾಗೆ 45 minutes ಕತೆ ಹೇಳಿದ್ರು ಫೋನಲ್ಲಿ. ಇದು ಯಾಕೋ ಸರಿ ಹೋಗಲ್ಲ, ಏನೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮನೆ ಕರ್ಸ್ಕೊಂಡ್ಮೇಲೆ 4.5 ಗಂಟೆ ಕಾಲ ಒಬ್ಬ ಅಸಿಸ್ಟೆಂಟ್ ನ ಕರ್ಕೊಂಡ್ ಬಂದಿಲ್ಲ, ಒಂದು ನೋಟ್ ಮಾಡ್ಕೊಂಡಿಲ್ಲ, ಯಾವುದೋ ಒಂದು ಸೀನ್ ಒಂದು ಶಾರ್ಟ್ ಮರ್ತೋದ್ರು ಅಂತಿಲ್ಲ, ಯಾವುದೋ ಒಂದು ಡೈಲಾಗ್ ಏನೋ ತೊಂದಿದ್ರು ಅಂತಿಲ್ಲ. 4.5 ಗಂಟೆಗಳ ಕಾಲ ನನಗೆ ಸಿನಿಮಾನ ನನ್ನ ಕಣ್ಮುಂದೆ ತೋರಿಸ್ತಂತ ಮೊದಲನೇ ವ್ಯಕ್ತಿ ಡಾಕ್ಟರ್ ರಾಘವೇಂದ್ರ. ಆ ಕಾರಣಕ್ಕೆ ನಾನು ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆದೆ. ಅವತ್ತು ಹೇಳಿದ, ಆಯ್ತು ಬನ್ನಿ ನೀವು ಇನ್ನೂ ಡಿಸ್ಕಷನ್ ಮಾಡೋಣ ಅಂತ ಹೇಳಿ ಯಾವುದೋ ಒಂದು ಹೋಟೆಲಲ್ಲಿ ಕೂತ್ಕೊಂಡ್ವಿ. ಅವತ್ತು ನನ್ನ ಮನೇಲಿ ಪೂಜೆ ಇತ್ತು. ಅವರು ಮಂಗಳೂರಿಗೆ ಹೋಗ್ಬೇಕಾಯ್ತು, 4 ಗಂಟೆ ಟಿಕೆಟ್ ಬುಕ್ ಮಾಡಿದ್ರು. 14 ಗಂಟೆಗಳ ಕಾಲ ಡಿಸ್ಕಷನ್, 14 ಗಂಟೆಗಳ ಕಾಲ. ಅವತ್ತು ಸಹ ಅಷ್ಟೇ ಪಿಂಟು ತಿನ್ ಏನ್ ಮಾಡಿದ್ರು. ಸೊ ಇಸ್ ಅ ಮಿರಾಕಲ್, ಇಲ್ಲ ಮ್ಯಾನ್ ಆಫ್ ಎ ಮಿರಾಕಲ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಯಾವ ಡೈರೆಕ್ಟರ್ನಲ್ಲೂ ವರ್ಕ್ ಮಾಡಿಲ್ಲ, ಯಾವ ಸಿನಿಮಾ ಬ್ಯಾಕ್ ಗ್ರೌಂಡು ಇಲ್ಲ. 3 ವರ್ಷ ಒಂದು ತಪಸ್ಸು ತರ ಮಾಡಿ ಸಿನಿಮಾ
ಡೈರೆಕ್ಷನ್, ಸ್ಟೋರಿ, ಸ್ಕ್ರೀನ್ ಪ್ಲೇ, ಮ್ಯೂಸಿಕ್, ಲಿರಿಕ್ಸ್, ಬ್ಯಾಕ್ ಗ್ರೌಂಡ್ ಸ್ಕೋರ್, ಏನ್ ಬೇಕೆಲ್ಲ. ಆಮೇಲೆ ನಾನು ಹೊಗಳ್ತಾ ಇದ್ದೀನಿ ಅಂತಲ್ಲ ಅವ್ರನ್ನ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ, ಸ್ಕ್ರೀನ್ ಮೇಲೆ ನೋಡಿದ್ರೆ ಅವ್ರ ಕೆಪಾಸಿಟಿ ಏನು ಅಂತ ಗೊತ್ತಾಗುತ್ತೆ. ಅಷ್ಟು ಅದ್ಭುತವಾದ ನಿರ್ದೇಶಕ ಬಂದಿದ್ ಕೂಡಲೇ ಟೈಟ್ಲ್ ಇಟ್ಟಿದ್ದಾರೆ ಪ್ರೇಮ ಪೂಜನ್ ಅಂತ ಹೇಳಿ. ನನ್ನ ನೋಡ್ಕೊಂಡು ನೀವು ಟೈಟ್ಲ್ ಇಟ್ರ, ದಯವಿಟ್ಟು ಟೈಟ್ಲ್ ಚೇಂಜ್ ಮಾಡಿ ಅಂತ. ಇಲ್ಲ ಸರ್, ನಾನು ಯಾವಾಗ ಪೆನ್ ಅಂತ ಇಟ್ಟೆ ಅವಾಗ ಬಂದಿದ್ದು ಪ್ರೇಮ ಪೂಜನ್ ಅಂತ, ಅದನ್ನೇ ಇಟ್ಟಿದ್ದೀನಿ ಅಂತ ಹೇಳೋದು. ನಾನು ಇನ್ನೊಬ್ರು ಸ್ನೇಹಿತರು ಕೇಳಿದ್ದೆ, ಅವನೊಂದು ಟೀಮ್ ಬಂದಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಥೆ ಮಾಡಿದ್ದಾರೆ, ನಾನೇ ಬೇಕಂತ ಬಂದಿದ್ದೆ, ತುಂಬಾ ಪ್ಯಾಷನ್ ಆಗಿ ಇದ್ ಮಾಡ್ಬೇಕು ಅಂತಿದ್ದಾರೆ. ಬಟ್ ಯಾಕೆ ನಮ್ಗೆ ಆದ್ರೂ ಡೌಟ್ ಇದೆ, ಹೊಸ ಟೀಮು ಏನ್ ಮಾಡ್ತಾರೆ ಏನೋ ಅಂತ. ಈಗ ತಾನೇ ನಾನು ಪ್ರಾಮಿಸ್ ಮಾಡ್ಕೊಂಡಿದ್ದೀನಿ, ಮಾಡಿದ್ರೆ ಒಳ್ಳೆ ಕಥೆ ಮನ್ಸಿಗೆ ಇಷ್ಟ ಆಗುವಂತದ್ದು ಮಾಡ್ತೀನಿ ಅಂತ, ಮತ್ತೆ ಬ್ರೇಕ್ ಮಾಡ್ತೀನಿ ಅಂತ ಭಯ ಆಗ್ತಾ ಇದೆ ಅಂತ ಹೇಳಿದ್ರು. ನಿನ್ನನ್ನ ಯಾರು ಬೇಕು ಅಂತ ಹುಡ್ಕೊಂಡ್ ಬಂದಿದ್ದಾರೆ, ಖಂಡಿತವಾಗ್ಲೂ ಮಾಡಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅವತ್ತಿಂದ ಇವತ್ತರೆಗೂ ಎಲ್ಲ ಅದ್ಭುತಗಳು ನಡೀತಾ ಇದೆ. ನಾವು ಪ್ರೆಸ್ ಮೀಟ್ ಮಾಡ್ತಾರೆ ಸ್ವಲ್ಪ ಲೇಟ್, ದಯವಿಟ್ಟು ಮಾಧ್ಯಮದವರು ಕ್ಷಮೆ ಕೇಳ್ತೀವಿ. ಕಾರಣ ಏನಂದ್ರೆ ಒಂದು ಹೊಸ ಟೀಮ್ ಬಂದಿದೆ. ಹೊಸ ಟೀಮ್ ಬಂದಾಗ ಬಂದಿದ್ ಕೂಡಲೇ ನಾವು ಪ್ರೆಸ್ ಮೀಟ್ ಅಂತ ಬಂತಂದ್ರೆ ನಾವ್ ಏನ್ ಸಾಧನೆ ಮಾಡಿ ತೋರಿಸಿದೀವಿ ಅನ್ನೋದು ಒಂದು ಕ್ವಶನ್ ಆಗಿ ಉಳಿದ್ಬಿಡುತ್ತೆ ಅಂತ ನಮ್ ಡಾಕ್ಟರ್ ಹೇಳಿದ್ರು. ರವಿ ಸ್ಟಾರ್ ಏನಾದ್ರೂ ಮಾಡೋಣ, ನಾವು ಸಿನಿಮಾ ಕಂಪ್ಲೀಟ್ ಮಾಡೋಣ, ಒಂದಷ್ಟು ಟೀಸರ್ ಟ್ರೈಲರ್ ಅಂತ ಮಾಡೋಣ, ಅವಾಗ ತೋರಿಸಿದಾಗ ಹೊಸಬರು ಏನೋ ಮಾಡಿದ್ದಾರೆ ಅಂತಾನು ಅವ್ರಿಗೊಂದು ಅನ್ಸುತ್ತೆ ಅಂತ. ಆ ಕಾರಣದಾಗಿ ಈ ವಿಳಂಬ ಆಯ್ತು ಹೊರತು ಮತ್ತೆ ಅದು ಬಿಟ್ಟರೆ ಇನ್ನೇನು ಇಲ್ಲ. ಮತ್ತಷ್ಟು ಮಾತಾಡ್ತಾ ಹೋದ್ರೆ ತುಂಬಾ ಸಮಯ ತಗೊಳ್ಳುತ್ತೆ. ನಾವು ಮಾಡುವಂತ ಒಂದು ಟೀಸರ್ ಇಷ್ಟು ವರ್ಷ ಕಷ್ಟಪಟ್ಟು ಅಂತ ಹೇಳಿದ, ಇಷ್ಟಪಟ್ಟು ತುಂಬಾ ಹೃದಯಪೂರ್ವಕವಾಗಿ ಎಂಟೈರ್ ಟೀಮ್ ಒಬ್ಬನೇ ಅಂತ ಹೇಳೋಣ, ಎಲ್ಲರೂ ಪರಿಶ್ರಮ ಇಲ್ಲಿ ಕಾಣುತ್ತೆ. ನಾನೊಂದು ಮಗು ತರ ಅಷ್ಟೇ ಈ ಸಿನಿಮಾದಲ್ಲಿ. ಈ ಮಗುಗೆ ಸಿಂಗಾರ ಬಂಗಾರ ಮಾಡಿ, ಇದಕ್ಕೆ ಲಿಪ್ಸ್ಟಿಕ್ ಹಚ್ಚಿ, ಜಡೆ ಬಿಲ್ಲೆ ಹಾಕಿ, ಬೊಟ್ಟಿಗೆ ಪೌಡರ್ ಹಾಕಿ, ಒಳ್ಳೆ ರಕರಕಾಲ ಹೊಡೆಯೋ ಫ್ರಾಕ್ ಹಾಕಿ ಮುಂದೆ ನಾನು ನಿಲ್ಸಿದ್ದಾರೆ. ನನ್ನನ್ನು ನೋಡಿ ನೀವು ಎಲ್ಲರೂ ಹೊಗಳ್ತೀರ ಅಷ್ಟೇ. ಅದಕ್ಕೆಲ್ಲ ಕಾರಣಕರ್ತರು ಎಂಟೈರ್ ಟೀಮ್. ಅಂಡ್ ನನ್ನ ಗೆಳೆಯ ಆನಂದ, ಬೃಂದ, ನವೀಸ್ ಮಾಸ್ಟರ್ ಆಫ್ ಕಿಂಗ್ ಆಫ್ ದ ಫ್ರೇಮ್ಸ್, ಈಗಾಗಲೇ ಇನ್ಸ್ಪೆಕ್ಟರ್ ವಿಕ್ರಮ್, ಮತ್ತೆ ನಮ್ಮ ಮಹೇಶ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ, ಮಹೇಶ್ ಅವರು ಅಂಡ್ ಇನ್ಸ್ಪೆಕ್ಟರ್ ವಿಕ್ರಮ್ ಫುಲ್ ನಂಬರ್ 1 ಟಾಪ್ ಟ್ರೆಂಡ್ ಅಲ್ಲಿ ಓಡ್ತಾ ಇದೆ. ಅದ್ಭುತವಾದ ಫೋಟೋಗ್ರಫಿ ಅಂತ ಮಫ್ತಿ ಮತ್ತೆ ಅಮ್ಮಚ್ಚಿ ಅಮ್ಮನ ಸ್ಟೇಟ್ ಅವಾರ್ಡ್ ತಗೊಂಡಿದ್ದಾರೆ. ಬಟ್ ಈಗ ಬಂದಾಗ ಇದರಲ್ಲಿ ಐ ವಿಶ್ ಈ ವೇದಿಕೆ ಮೇಲೆ ನಿಂತ್ಕೊಂಡು ಅವ್ರಿಗೆ ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ಸರ್ ಒಂದು ಆಸ್ಕರ್ ಹೊಡಿಬೇಕು, ಒಂದು ಆಸ್ಕರ್ ಹೊಡಿಬೇಕು ಸರ್. ಬಿಕಾಸ್ ಏನಂದ್ರೆ ವಿಯೆಟ್ನಾಮಲ್ಲಿ ನಾವು ಹೋದಾಗ ಒಂದು 70 ಜನ ಕ್ರೂ ತಗೊಂಡು ಹೋಗಿದ್ವಿ. ಗೊತ್ತು ನಿಮ್ಗೆ ಡಿಸೆಂಬರ್ ಹೇಗಿರುತ್ತೆ ವಿಯೆಟ್ನಾಮಲ್ಲಿ ಅಂತ. 18 ಅವರ್ ಕಂಟಿನ್ಯೂ ಜರ್ನಿ ಮಾಡ್ತಾ ಇದ್ವಿ ಬೈ ರೋಡ್. ಅಲ್ಲಿ ಹೋಗಿ ಇಳಿದಾಗಲೇ ನಮಗೆ ರಾತ್ರಿ 1 ಗಂಟೆ 2 ಗಂಟೆ ಆಗಿರೋದು. ಅಗೇನ್ ಮತ್ತೆ ನಾವು 5 ಗಂಟೆಗೆ ರೆಡಿ ಆಗಬೇಕು. ಫಸ್ಟ್ ಶಟ್ ಅಲ್ಲೇ ಬೆಳಿಗ್ಗೆ ಲೈಟ್ ಬೇಗ ಓಪನ್ ಆಗಿಬಿಡುತ್ತೆ. ನಾನು ಹೇಳ್ತಿದ್ದೆ ಮೈಸೂರು ಈ ತರ ಚೂರು ಮೇಕಪ್ ಮಾಡಿಸ್ಕೊಳ್ಬೇಕು, ಒಂದು ಹಾಫ್ ಅನ್ ಅವರ್ ಅಂತ. ಅವ್ರು ಹೇಳ್ತಾ ಇದ್ರು ಸರ್ ನಮ್ಮಲ್ಲಿ ನಂಬಿಕೆ ಇದೆಯಾ? ಸರ್ ಇದೆ ಸರ್, ನೀವೇನು ಮೇಕಪ್ ಮಾಡ್ಕೊಳ್ಳಿ, ಬನ್ನಿ, ನೀವು ಮೇಕಪ್ ಮಾಡೋದಕ್ಕಿಂತ ಚೆನ್ನಾಗಿ ನಾನು ತೋರಿಸ್ತೀನಿ ಅಂತ ಮಾತು ಉಳಿಸ್ಕೊಂಡಿದ್ದಾರೆ. ಅದೇ ಒಂದು ಕಾನ್ಫಿಡೆನ್ಸ್. ನನಗೆ ಡೌಟ್ ಆಗಿ ವ್ಯಕ್ತಿ ಈ ತರ ಹೇಳ್ಬಿಟ್ರಲ್ಲಪ್ಪ ಏನು ಅಂತ ನಾನು ಮಾನಸ ಹತ್ರ ಹೋಗಿ ನೋಡಿದ್ರೆ ನಿಜಕ್ಕೂ ನಾನು ಮೇಕಪ್ ಏನ್ ಮಾಡ್ಕೊಂಡಿದ್ರು ಅದಕ್ಕಿಂತ ಚೆನ್ನಾಗಿ ಶಾರ್ಟ್ ಹೇಳ್ಕೊಟ್ಟಂತ ವ್ಯಕ್ತಿ. ಅವರು ಎಲ್ಲೇ ಬ್ಲಾಕ್ ಇಟ್ಟು ಎಕ್ಸ್ಟ್ರಾಡಿನರಿ ಫ್ಯಾಂಟಾಸ್ಟಿಕ್ ಮೈಂಡ್ ಬ್ಲೋಯಿಂಗ್ ಇವಾಗ ಅವ್ರು ಕೆಲಸ ಮಾತಾಡ್ತಾ ಇದ್ದಾರೆ. ಈಗ ಸಾಕಷ್ಟು ಜನ ನಮ್ಮ ಸಿನಿಮಾಗೆ ದುಡಿದಿದ್ದಾರೆ. ಸರ್ ದಿಸ್ ಫಿಲ್ಮ್ ಅಬೌಟ್ ಅಂದ್ರೆ ನಮ್ಮ ಡಾಕ್ಟರ್ ಆಗ್ಲೇ ಹೇಳಿದ್ರು, ಆಕ್ಚುಲಿ ಅವರೇ ಹೇಳಿ ಅಂತ ಸುಮ್ಮನೆ ಇದೆ. ದಿಸ್ ಫಿಲ್ಮ್ ಅಬೌಟ್ ಬರೀ ಪ್ರೇಮ ಪೂಜ್ಯಂ ಅಂದ್ರೆ ಒಂದು ಹುಡುಗ ಹುಡುಗಿನ ಪ್ರೀತಿಸೋದು ಅಷ್ಟೇ ಅಲ್ಲ ಸರ್. ಪ್ರೇಮ ಪೂಜ್ಯಂ ಅಂದ್ರೆ ನಿಮ್ ಸೊಸೈಟಿನ ಪ್ರೀತಿಸಿ, ನಿಮ್ ನೇಚರ್ನ ಪ್ರೀತಿಸಿ, ನಿಮ್ಮ ಅಕ್ಕಪಕ್ಕ ಹೀರೋಗಳು ಇರ್ತಾರೆ. ಇಟ್ಸ್ ಲೈಕ್ 3 ಜನ ಆಸ್ಟ್ರೇಲಿಯನ್ ಹೀರೋಗಳು, ಆ ತರ ಹೀರೋಗಳು ಎಷ್ಟೋ ಜನ ಇರ್ತಾರೆ. ಅವ್ರನ್ನ ಪ್ರೀತಿಸಿ, ಸ್ನೇಹಿತರನ್ನ ಪ್ರೀತಿಸಿ, ನಿಮ್ಮ ವೃತ್ತಿ ಧರ್ಮನ ಪ್ರೀತಿಸಿ, ನೇಚರ್ನ ಪ್ರೀತಿಸಿ, ತಂದೆ ತಾಯಿನ ಪ್ರೀತಿಸಿ, ಎಂಟೈರ್ ಸೊಸೈಟಿನ ಪ್ರೀತಿಸಿ ಅನ್ನೋ ಒಂದು ಸಂದೇಶ ಅಂತ ಹೇಳಲ್ಲ, ಒಂದು ಕಿವಿ ಮಾತು ಹೇಳುವಂತ ಸಿನಿಮಾ ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಅಂಡ್ ಸಿನಿಮಾ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ಕನ್ನಡ ಸಿನಿಮಾಗಳು ಇವತ್ತು ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಲೆವೆಲ್ ಅಲ್ಲಿ ಪ್ರಪಂಚದ ಎಲ್ಲೆಡೆ ವಿಜೃಂಭಿಸ್ತಾ ಇದೆ. ಒಂದು ತೆಲುಗು ಸಿನಿಮಾ ಲ್ಯಾಂಡ್ ಅಲ್ಲಿ ಒಂದು ಕನ್ನಡ ಸಿನಿಮಾಗೆ ಥಿಯೇಟರ್ಗಳು ಕೊಡಲ್ಲ ಅಂತ ಹೇಳಿದಾಗ ಇವತ್ತು ನಾವು ಕಂಪ್ಲೇಂಟ್ ಕೊಟ್ಟು ಹೋರಾಡಿ ಅಲ್ಲಿ ಕನ್ನಡ ಸಿನಿಮಾಗಳು ಅವರೇ ಕರೆದು ದಯವಿಟ್ಟು ರಿಲೀಸ್ ಮಾಡಿ ಅನ್ನೋ ರೇಂಜ್ಗೆ ಇವತ್ತು ಆ ಕ್ವಾಲಿಟಿಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಕನ್ನಡ ಸಿನಿಮಾ ಅಂದ್ರೆ ಬುರ್ಜ್ ಖಲೀಫಾ ಮೇಲೆ ಹಾರಾಡ್ತಾ ಇದೆ. ಇವತ್ತು ಕನ್ನಡ ಸಿನಿಮಾ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೇಡಿಕೆಗಳು ಬರ್ತಾ ಇದೆ, ಡಿಸ್ಟ್ರಿಬ್ಯೂಟರ್ಗಳು ಬರ್ತಾ ಇದ್ದಾರೆ.
ಅದ್ಭುತವಾದ ಕಾಲ. ಕರೋನಾ ಮುಗಿದು ಒಂದು ಗೋಲ್ಡನ್ ಫಾರ್ಮ್ ಏನಿದೆ ಅದು ಕನ್ನಡ ಚಿತ್ರರಂಗಕ್ಕೆ ಹರಿದು ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಎಲ್ಲರಲ್ಲೂ ಶಿರವಾಗಿ ಕೇಳ್ಕೊಳ್ಳೋದೇನು ಅಂದ್ರೆ, ಈ ಟೈಮಲ್ಲೂ ನಾವು ಕನ್ನಡ ಸಿನಿಮಾಗಳನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ, ಬೆಳೆಸಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಹಾಗಾಗಿ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಬಂದು ನಿಮ್ಮ ಕುಟುಂಬ ಸಮೇತ ಬಂದು ದಯವಿಟ್ಟು ನೋಡಿ. ಈ ಟೈಮಲ್ಲಿ ನಾವು ಬೆಳೀತಾ ಇದೀವಿ, ಇನ್ನೂ ಬೆಳಿಬೇಕು ಅಂತ ಹೇಳ್ತಾ, ಸರ್ ಇದು ಸಿನಿಮಾ ಬಗ್ಗೆ ದಯವಿಟ್ಟು ಕನ್ನಡ ಸಿನಿಮಾಗಳ ಬಗ್ಗೆ ಅಷ್ಟೇ ಅಂತ ನಾನು ಹೇಳಲ್ಲ, ಎಲ್ಲಾ ಸಿನಿಮಾಗಳ ಬಗ್ಗೆ ಪ್ರೀತಿಯಲ್ಲಿ. ಆದ್ರೆ ಕನ್ನಡಿಗನಾಗಿ ಒಂದು ಚೂರು ಸ್ವಾರ್ಥ, ಕನ್ನಡದ ಸಿನಿಮಾಗಳನ್ನ ಹೆಚ್ಚಾಗಿ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಜೈ ಹಿಂದ್, ಜೈ ಕರ್ನಾಟಕ ಸಮಾಜ. ಸೂಪರ್. ಎಲ್ಲರಿಗೂ ನಮಸ್ಕಾರ ಅಂಡ್ ತುಂಬಾನೇ ಥ್ಯಾಂಕ್ ಯು ಎಲ್ಲರೂ ಇಲ್ಲಿಗೆ ಬಂದಿದ್ದಕ್ಕೆ. ಅಂಡ್ ಸ್ಪೆಷಲ್ ಶೌಟ್ ಔಟ್ ಟು ನವೀನ್ ನಂಜಪ್ಪ ಸರ್, ಡಾಕ್ಟರ್ ಶಂಕರಪ್ಪ ಸರ್ ಅಂಡ್ ಕವಿತಾ ಮಿಶ್ರಾ ಮ್ಯಾಮ್. ಥ್ಯಾಂಕ್ ಯು ಫಾರ್ ಗ್ರೇಸಿಂಗ್ ದ ಒಕೇಶನ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ನನಗೆ ತುಂಬಾನೇ ಎಕ್ಸೈಟ್ಮೆಂಟ್ ಇದೆ, ಅದ್ರ ಜೊತೆಗೆ ಸ್ವಲ್ಪ ನರ್ವಸ್ನೆಸ್ ಕೂಡ ಇದೆ. ಇಂಥ ಒಂದು ಬ್ಯೂಟಿಫುಲ್ ಟೀಮ್ ಜೊತೆಗೆ ಇಂಥ ಒಂದು ಬ್ಯೂಟಿಫುಲ್ ಸ್ಕ್ರಿಪ್ಟ್ ಅಲ್ಲಿ ಕೆಲಸ ಮಾಡಿದ್ದಕ್ಕೆ ತುಂಬಾನೇ ಖುಷಿ ಇದೆ ನನಗೆ. ಬಟ್ ಡೆಬ್ಯೂ ಮೂವಿ ಜನರು ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ಭಯ ಕೂಡ ಇದೆ. ಬಟ್ ವಾಟ್ ಎವರ್ ಸೆಡ್ ಅಂಡ್ ಡನ್, ತುಂಬಾನೇ ಎಫರ್ಟ್ಸ್ ಹಾಕಿ ತುಂಬಾನೇ ಪ್ರೀತಿಯಿಂದ ಮೂವಿ ಮಾಡಿದೀವಿ. ಹೋಪ್ಫುಲಿ ನಿಮ್ಗೆಲ್ಲ ನಮ್ಮ ಟೀಸರ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಟೈಮಲ್ಲಿ ನಾನು ನನ್ನ ಟೀಮಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಸ್ಕ್ರಿಪ್ಟ್ ಅಲ್ಲಿ ನಾನು ನನ್ನ ಡೆಬ್ಯೂ ಮೂವಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಸಪೋರ್ಟಿವ್ ಆಗಿದ್ರು, ತುಂಬಾನೇ ಪ್ರೀತಿಯಿಂದ ಕೆಲಸ ಮಾಡ್ತಾರೆ ಅವರು ಸೆಟ್ ಅಲ್ಲಿ. ಅಂಡ್ ಇಟ್ಸ್ ಅ ಬ್ಲೆಸ್ಸಿಂಗ್ ಟು ವರ್ಕ್ ವಿತ್ ಪ್ರೇಮ್ ಸರ್ ಅಂಡ್ ಮಾಸ್ಟರ್ ಆನಂದ್ ಸರ್. ಅವರ ಕಾಮಿಡಿ ಅಂಡ್ ಸಾಧು ಕೋಕಿಲ ಸರ್ ಕಾಮಿಡಿ ಆಗಿರ್ಬೋದು, ತುಂಬಾ ಟಾಪ್ ನಾಚ್ ಅಂತ ಹೇಳ್ಬೋದು. ಅಂಡ್ ಎಂಟೈರ್ ಸ್ಟಾರ್ ಕಾಸ್ಟ್, ಅಂಜಿತಾ ಮ್ಯಾಮ್ ಆಗಿರ್ಬೋದು, ಮಾಲ್ವಿಕಾ ಮ್ಯಾಮ್ ಆಗಿರ್ಬೋದು, ಅವಿನಾಶ್ ಸರ್, ಅನುಪ್ರಭಾಕರ್ ಮ್ಯಾಮ್, ಇಂಥವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಕ್ಕೆ ತುಂಬಾನೇ ಖುಷಿ ಇದೆ ನನಗೆ. ಅಂಡ್ ನಮ್ಮ ಡೈರೆಕ್ಟರ್ ಡಾಕ್ಟರ್ ರಾಘವೇಂದ್ರ ಸರ್, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಅಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಲೀವಿಂಗ್ ಇನ್ ಮೀ and thinking that I can play this character. Thank you so much. And Naveen sir, thank you so much. ತುಂಬಾನೇ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ, ಒಂದು ಪೇಂಟಿಂಗ್ ತರ ಬಂದಿದೆ ಚಿತ್ರ. ಅಗೇನ್ ಹೋಪ್ಫುಲಿ ನಿಮ್ಗೆಲ್ಲ ನಮ್ಮ ಟೀಸರ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿ ಬೆಂಬಲ ನನಗೆ ಮತ್ತು ನಮ್ಮ ಚಿತ್ರಕ್ಕೆ ಬೇಕು. ಸೊ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್.